ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಾಮಾನ್ಯವಾಗಿ ನೀವು ಆದಾಯ ತೆರಿಗೆ ಪಾವತಿದಾರರಾಗಿದ್ದರೆ ನಿಮಗೆ ಮುಂಗಡ ತೆರಿಗೆ ಪಾವತಿಯ ಬಗ್ಗೆ ಒಂದಷ್ಟು ಮಾಹಿತಿ ಇರುತ್ತೆ. ಅಥವಾ ನೀವು ಆದಾಯ ತೆರಿಗೆ ಪಾವತಿಗೆ ಹೊಸದಾಗಿ ಒಳಪಟ್ಟಿದ್ದರೆ, ಹೊಸ ಅಸಸ್ಯ ಆಗಿದ್ದರೆ, ಅಥವಾ ನಿಮ್ಮ ಆಸ್ತಿಗಳನ್ನು ಮಾರಾಟ ಮಾಡಿದರೆ, ಅಥವಾ ನಿಮ್ಮ ವ್ಯವಹಾರದಲ್ಲಿ ದಿನೇ ದಿನೇ ವಹಿವಾಟು ಜಾಸ್ತಿ ಆಗ್ತಾ ಇದ್ದರೆ, ನಿಮ್ಮ ಆದಾಯದ ಮಿತಿ ಹೆಚ್ಚಾಗ್ತಾ ಇದ್ದರೆ, ಅಥವಾ ನಿಮಗೆ ಬೇರೆ ಬೇರೆ ಮೂಲಗಳಿಂದ ಸಾಕಷ್ಟು ಆದಾಯ ಇದೆ ಅನ್ನೋದಾದರೆ ನೀವು ಪ್ರತಿ ವರ್ಷ ಸೆಪ್ಟೆಂಬರ್, ಡಿಸೆಂಬರ್ ಮತ್ತು ಮಾರ್ಚ್ 15ರ ಒಳಗಡೆ ನಿಮ್ಮ ಶೇಕಡ 90ಕ್ಕಿಂತಲೂ ಹೆಚ್ಚು ಆದಾಯ ತೆರಿಗೆಯನ್ನು ಮುಂಗಡವಾಗಿ ಪಾವತಿ ಮಾಡಬೇಕಾಗತ್ತೆ. ನೀವು ಪ್ರೊಫೆಷನಲ್ ಆಗಿದ್ದೀರಿ ಅಂತ ಇಟ್ಕೊಳ್ಳೋಣ, ನಿಮಗೆ TDS ಅನ್ನೋದು ಅಪ್ಲೈ ಆಗುತ್ತೆ. ನಿಮಗೆ ಪೇಮೆಂಟ್ ಮಾಡ್ತಕ್ಕಂತಹ ಸಂಸ್ಥೆ ನಿಮಗೆ TDS ಅನ್ನು ಮಾಡುತ್ತೆ. ನಿಮ್ಮ ಪರವಾಗಿ ಇಲಾಖೆಗೆ ಅದು ಒಂದು ಪೇಮೆಂಟನ್ನು ಮಾಡುತ್ತೆ. ಅದೇ ನೀವು ಇಂಡಿವಿಜುವಲ್ ಆಗಿದ್ರಿ ಅಥವಾ ಬೇರೆ ಬೇರೆ ಒಂದು ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿದ್ರಿ, ನಿಮ್ಗೆ ಯಾರೂ TDS ಮಾಡಲ್ಲ ಅನ್ನೋದಾಗ ಅಂತಹ ಸಂದರ್ಭದಲ್ಲಿ ನೀವೇ ನಿಮ್ಮ ತೆರಿಗೆಯನ್ನು ಮುಂಗಡವಾಗಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗತ್ತೆ. ಈ ಮುಂಗಡ ತೆರಿಗೆ ಪಾವತಿ ಅಂದರೆ ಏನು? ಈ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು? ಯಾಕೆ ಇದನ್ನು ನಾವು ಪೇಮೆಂಟ್ ಮಾಡಬೇಕು? ಪೇಮೆಂಟ್ ಮಾಡಿಲ್ಲ ಅನ್ನೋದಾದರೆ ಏನು ಸಮಸ್ಯೆ ಎದುರಾಗತ್ತೆ? ಅಥವಾ ಪೇಮೆಂಟ್ ಮಾಡಲೇಬೇಕಾದಂಥ ಸಂದರ್ಭದಲ್ಲಿ ಅದಕ್ಕೆ ಏನು ವಿಧಾನಗಳನ್ನು ಅನುಸರಿಸಬೇಕು? ಅಥವಾ ನಮಗೆ ಬರ್ತಕ್ಕಂಥ ವರಮಾನ ಇಷ್ಟೇ ಅನ್ನೋದನ್ನು ನಾವು ಕಂಪ್ಯೂಟ್ ಮಾಡೋದು ಹೇಗೆ? ನಾವು ಏನು ದಾಖಲಾತಿಗಳನ್ನು ಮೇಂಟೈನ್ ಮಾಡಬೇಕಾಗತ್ತೆ? ಇದನ್ನು ನಮ್ಮ ತೆರಿಗೆ ಸಲಹೆಗಾರರಿಗೆ ಅಥವಾ ಲೆಕ್ಕ ಪರಿಶೋಧಕರಿಗೆ ಹೇಗೆ ನಾವು ಅದನ್ನು ಮಾಹಿತಿನ ಕೊಡಬೇಕಾಗತ್ತೆ? ಅವರಿಂದ ನಾವು ಮಾಹಿತಿಯನ್ನು ಪಡೆದು ನಮ್ಮ ಮುಂಗಡ ತೆರಿಗೆಯನ್ನು ಹೇಗೆ ಪಾವತಿ ಮಾಡಬೇಕು? ಆನ್ಲೈನಲ್ಲಿ ಮಾಡಬೇಕಾ, ಚೆಕ್ ಡ್ರಾಪ್ ಮಾಡಬೇಕಾ, ಕ್ಯಾಶ್ ಕಟ್ಟಬೇಕಾ? ಹೀಗೆ ತರಹೇವಾರಿ ಪ್ರಶ್ನೆಗಳು ನಿಮ್ಮನ್ನೆಲ್ಲ ಕಾಡ್ತಾ ಇರುತ್ತೆ. ಅಂತಹ ಪ್ರಶ್ನೆಗಳಿಗೆ ಉತ್ತರವೇ ಇವತ್ತಿನ ಕಾರ್ಯಕ್ರಮ ಮುಂಗಡ ತೆರಿಗೆ ಪಾವತಿ ಒಂದಿಷ್ಟು ಮಾಹಿತಿ. ಬನ್ನಿ ವೀಕ್ಷಕರೇ, ಮುಂಗಡ ತೆರಿಗೆ ಪಾವತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ಇಬ್ಬರು ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ನನ್ನ ಜೊತೆಗಿದ್ದಾರೆ. ಮೊದಲು ನನ್ನ ಎಡಕ್ಕಿರ್ತಕ್ಕಂಥವರು HL ಸೌಮ್ಯ ಆಚಾರ್ ಅವರು, IRS ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತ ಮೇಡಮ್. ಹಾಗೆಯೇ ನನ್ನ ಮತ್ತೊಬ್ಬ ಅತಿಥಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ R ಮೋಹನ್ ರೆಡ್ಡಿ ಅವರು, ಜಂಟಿ ಆಯುಕ್ತರು, ಆದಾಯ ತೆರಿಗೆ ಇಲಾಖೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತ. ವೀಕ್ಷಕರ, ಇವತ್ತಿನ ವಿಷಯ ಮುಂಗಡ ತೆರಿಗೆ ಪಾವತಿ ಏಕೆ ಮತ್ತು ಹೇಗೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳೇನೇ ಇದ್ದರೂ ಮುಂಗಡ ತೆರಿಗೆ ಪಾವತಿಗೆ ಮಾತ್ರ ಸಂಬಂಧಪಟ್ಟಿರಲಿ ಅಂತ ಹೇಳ್ತಾ, ನಿಮ್ಮ ಪ್ರಶ್ನೆಗಳನ್ನು ನೇರವಾಗಿ ಸ್ಪಷ್ಟವಾಗಿ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ದೂರವಾಣಿಯಲ್ಲಿ ಕೇಳಿ, ದೂರವಾಣಿಯಲ್ಲಿ ಉತ್ತರವನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸೌಮ್ಯಾಚಾರ್ಯ ಅವರೇ, ಈ ಆದಾಯ ತೆರಿಗೆಯ ಮುಂಗಡ ಪಾವತಿ ಅಂದರೆ ಏನು, ಅಂದರೆ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು, ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ. ಮುಂಗಡ ತೆರಿಗೆ ಪಾವತಿ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಆದಾಯ ಗಳಿಸ್ತಾ ಇದ್ದರೆ ಒಟ್ಟಾಗಿ ಅವನು ಒಂದೇ ಸಲ ಎಲ್ಲ ಆದಾಯವನ್ನು ಗಳಿಸೋದಿಲ್ಲ. ಒಂದು ವರ್ಷದಲ್ಲಿ ಸ್ವಲ್ಪವೇ ಪ್ರತಿ ತಿಂಗಳು ಅಥವಾ ಪ್ರತಿ ಕ್ವಾರ್ಟರ್ ಹೀಗೆ ಗಳಿಸ್ತಾ ಹೋಗ್ತಾನೆ. ಹೀಗೆ ಅವನು ಗಳಿಸಿದ ತಕ್ಷಣ ಪಾವತಿಸುವ ತೆರಿಗೆ ಇದು. ಅಂದ್ರೆ ಇಡೀ ವರ್ಷದ ಕೊನೆಯವರೆಗೂ ಕಾಯ್ದೆಲೆ ಆ ವರ್ಷದಲ್ಲಿ ಮುಗಿಯೋದ್ರೊಳಗೆ, ಆ ವರ್ಷಕ್ಕೆ ಮುಗಿಯೋ ಕೊನೆಯವರೆಗೂ ಕಾಯ್ದೆಲೆ ಆವಾಗ ಯಾವಾಗ ನೀವು ಆದಾಯವನ್ನು ಗಳಿಸ್ತಿರೋ ಆವಾಗ ನೀವು ತೆರಿಗೆಯನ್ನ ಪಾವತಿ ಮಾಡುವಂಥದ್ದು. ನೀವು ನಿಮ್ಮ ಆದಾಯವನ್ನ ಪೂರ್ತಿಯಾಗಿ ನಿಮ್ಮ ಆದಾಯ ಏನ್ ಬರುತ್ತೆ ಅನ್ನೋದನ್ನ ನೀವು ಲೆಕ್ಕ ಹಾಕಿ ಅದರ ಪ್ರಕಾರ ತೆರಿಗೆ ಪಾವತಿಸುವಂಥದ್ದು. ಉದಾಹರಣೆಗೆ ನನಗೆ ಏಪ್ರಿಲ್ ಇಂದ ಜೂನ್ ಒಳಗಡೆ ನನ್ನ ಆದಾಯ ಒಂದು 2 ಲಕ್ಷ ಇರುತ್ತೆ ಅಂತ ಇಟ್ಕೊಳ್ಳೋಣ. 2 ಲಕ್ಷಕ್ಕೆ ನಾವೆಷ್ಟು ಕಟ್ಟಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಡೋಂಟ್ ವೇಟ್ ಟಿಲ್ ಇಯರ್ ಎಂಡಿಂಗ್, ಅಂದ್ರೆ ಮಾರ್ಚ್ 31 ವರೆಗೂ ವೇಟ್ ಮಾಡಬೇಡಿ ಅಂತ ಹೇಳ್ತೀವಿ. ಒಟ್ಟಾರೆ ಹೇಳೋದಾದ್ರೆ ನಿಮ್ಮ ಗಳಿಕೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಲ್ಲೇ ನಿಮ್ಮ ತೆರಿಗೆಯನ್ನ ಪಾವತಿ ಮಾಡಿ. ಅದು ಅಡ್ವಾನ್ಸ್ ಟ್ಯಾಕ್ಸ್ ಅಂತ. ಜೊತೆಗೆ ವೇಟ್ ಮಾಡೋ ಪ್ರಶ್ನೆ ಅಲ್ಲ, ಇದು ನಮ್ಮ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಕಾನೂನು ಪ್ರಕಾರ ಕೂಡ ನೀವು ಅದನ್ನ ಪಾವತಿ ಮಾಡ್ತಾ ಹೋಗ್ಬೇಕಾಗತ್ತೆ. ಧನ್ಯವಾದಗಳು ನಿಮ್ಮ ಉತ್ತರಕ್ಕೆ ಡಾಕ್ಟರ್ ಮೋಹನ್ ರೆಡ್ಡಿ ಅವರೇ. ಇದ್ರ ಜೊತೆಗೆ ಅಡ್ವಾನ್ಸ್ ಟ್ಯಾಕ್ಸ್ ಅಂದ ತಕ್ಷಣ ಯಾರಿಗೆ ಇದು ಅಪ್ಲೈ ಆಗುತ್ತೆ ಅಂತಕ್ಕಂಥ ಸಾಮಾನ್ಯ ಪ್ರಶ್ನೆ ಎದುರಾಗುತ್ತೆ. ಇದಕ್ಕೆ ನಿಮ್ಮ ಉತ್ತರವೇನು? ನೋಡಿ, ಅಡ್ವಾನ್ಸ್ ಟ್ಯಾಕ್ಸ್ ಅನ್ನೋದು ಎಲ್ಲರೂ ಯಾರಿಗೆ ಟ್ಯಾಕ್ಸಬಲ್ ಲಿಮಿಟ್ಸಲ್ಲಿ ಇನ್ಕಮ್ ಬರುತ್ತೋ ಎಲ್ಲರೂ ಕಟ್ಟಬೇಕಾಗುತ್ತೆ. ಇದು ಅಡ್ವಾನ್ಸ್ ಟ್ಯಾಕ್ಸ್ ಇದು ಪೇ ಆಸ್ ಯು ಅರ್ನ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಗೌರ್ಮೆಂಟ್ಗೆ ನೋಡಿ, ಗೌರ್ಮೆಂಟ್ ವರ್ಷ ಪೂರ್ತಿ ಎಕ್ಸ್ಪೆಂಡಿಚರ್ ಆದರೆ ವೆಚ್ಚ ಮಾಡ್ಕೊಂಡು ಹೋಗುತ್ತೆ ಬೇರೆ ಬೇರೆ ಕೆಲಸಗಳಿಗೆ. ಹಾಗಾಗಿ ಈ ಆದಾಯ ತೆರಿಗೆನ ಕೊನೆಯಲ್ಲಿ ಕಟ್ಟೋ ಬದಲು ನೀವು ಯಾವಾಗ ಅರ್ನ್ ಮಾಡ್ತೀರೋ ಆ ಟೈಮಲ್ಲಿ ಪೇ ಮಾಡ್ಕೊಂಡು ಹೋಗಿ. ದಟ್ ಗೌರ್ಮೆಂಟ್ಗೂ ರೆವಿನ್ಯೂ ಬರ್ತಾ ಇರುತ್ತೆ. ಗೌರ್ಮೆಂಟ್ ಖರ್ಚಿಗೆ ಈಸಿ ಆಗುತ್ತೆ, ಹಣ ಬೇಕಾಗುತ್ತೆ. ಒಟ್ಟಾರೆ ಹೇಳೋದಾದ್ರೆ ಅರ್ನ್ ಅಂಡ್ ಪೇ ಆಸ್ ಅಂಡ್ ವೆನ್ ಯು
ಗೆಟ್ ಇನ್ ಇನ್ಕಮ್ ಅಂತ. ಅಂದ್ರೆ ನಿಮ್ಮ ಆದಾಯ ಬಂದಾಗ ಇಮಿಡಿಯೇಟ್ ಆಗಿ ನೀವು ಟ್ಯಾಕ್ಸ್ ಕಟ್ಟಿ ಅಂತ, ಅದು ಮುಂಗಡವಾಗಿ ಕಟ್ತೀರಿ. ಕೊನೆಯಲ್ಲಿ ಏನಾದ್ರೂ ನೀವು ಹೆಚ್ಚಾಗಿ ಕಟ್ಟಿದ್ರೆ ಇಲಾಖೆ ಖಂಡಿತ ಬಡ್ಡಿ ಸಮೇತ ವಾಪಸ್ ಕೊಡುತ್ತೆ. ಅದನ್ನು ಕೂಡ ನಾವು ಬಹಳ ಮುಖ್ಯವಾಗಿ ಹೇಳಬೇಕಾಗತ್ತೆ. ಧನ್ಯವಾದಗಳು. ಇದ್ರ ಜೊತೆಗೆ ಮುಂಗಡ ತೆರಿಗೆ ಪಾವತಿಯ ವಿಧಾನಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಸೌಮ್ಯ ಅವರೇ, ಈ ವಿಧಾನಗಳು ಎಷ್ಟು ರೀತಿಯಾಗಿದೆ, ಯಾರ್ಯಾರಿಗೆ ಇದು ಅನ್ವಯ ಆಗುತ್ತೆ, ಸಂಸ್ಥೆಗಳು ಹೇಗೆ ಮಾಡಬೇಕು, ಇಂಡಿವಿಜುವಲ್ ಹೇಗೆ ಮಾಡಬೇಕು, HUF ಹೇಗೆ ಮಾಡಬೇಕು, ಸೊ ಇದಕ್ಕೆ ನಿಮ್ಮ ಉತ್ತರ ಏನು? ಇದು ಸಂಸ್ಥೆ ಆಗಲಿ ಅಥವಾ ಒಬ್ಬ ಇಂಡಿವಿಜುವಲ್ ಆಗಲಿ, HUF ಆಗಲಿ, ಕಂಪನಿ ಆಗಲಿ, ಇದು ಎಲ್ರಿಗೂ ಸಹ ಮುಂಗಡ ತೆರಿಗೆ ಪಾವತಿ ಅನ್ವಯ ಆಗುತ್ತೆ. ಈಗ ಒಂದು ಕಂಪನಿ ಆಗಿದ್ರೆ, ಅಂದ್ರೆ ಅದು ಒಂದು ಆಡಿಟೆಡ್ ಲೆಕ್ಕ ಪರಿಶೋಧನೆಗೆ ಒಳಪಟ್ಟ ಕಂಪನಿ ಆಗಿದ್ರೆ, ಅದು ತನ್ನ ಮುಂಗಡ ಪಾವತಿಯನ್ನ 4 ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಾಡ್ಬೇಕಾಗತ್ತೆ. ಹಾಗೇನೇನೆ ಅದು ಒಬ್ಬ ಇಂಡಿವಿಜುವಲ್ ಆಗಿದ್ರೆ, ಒಬ್ಬ ಆದಾಯ ತೆರಿಗೆದಾರ, ಒಬ್ಬ ಸಿಂಗಲ್ ಪರ್ಸನ್ ಇಂಡಿವಿಜುವಲ್ ಆಗಿದ್ರೆ ಅದು 3 ಕಂತುಗಳಲ್ಲಿ ಪಾವತಿ ಮಾಡಬೇಕಾಗತ್ತೆ. ಜೊತೆಗೆ ಇದು ಯಾರಿಗೆ 10,000ಕ್ಕಿಂತ ಹೆಚ್ಚು ಆದಾಯ ಇರುತ್ತೋ ಪ್ರತಿಯೊಬ್ಬರಿಗೂ ಸಹ ಅದು ಬರುತ್ತೆ. ಒಟ್ಟಾರೆ ಹೇಳೋದಾದ್ರೆ ಬರೀ ಟಿವಿ ಫ್ರಿಡ್ಜ್ ಕೊಂಡ್ಕೊಳ್ಳೋದಕ್ಕೆ ಮಾತ್ರ ಕಂತುಗಳಿರಲ್ಲ, ಆದಾಯ ತೆರಿಗೆ ಕಟ್ಟೋದಕ್ಕೆ ಕೂಡ ಕಂತುಗಳನ್ನ ಕೊಡುತ್ತೆ ಇಲಾಖೆ. ಅಂದ್ರೆ ನಿಮಗೆ ಅನುಕೂಲವಾಗಲಿ ಅಸೆಸ್ಸಿಸ್ಗೆ ಅಂತ ಈ ರೀತಿಯ ವ್ಯವಸ್ಥೆ ತಂದಿರಬಹುದು. ಧನ್ಯವಾದಗಳು. ಒಂದು ದೂರವಾಣಿ ಕರೆ ಇದೆ, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಬೀದರಿಂದ ಒಂದು ದೂರವಾಣಿ ಕರೆ ಇದೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ರೀ, ಹೇಳ್ರಿ ಸರ. ಸರ್, ನಾವು ಸರ್ಕಾರಿ ನೌಕರರಾಗಿದ್ದೇವೆ. ಸರ ಸ್ವಲ್ಪ ಜೋರಾಗಿ ಮಾತಾಡ್ರಿ. ಸರ್, ನಾವು ಸರ್ಕಾರಿ ನೌಕರರಾಗಿದ್ದೇವೆ. ವರ್ಷಕ್ಕೊಂದ್ಸಲ ಇನ್ಕಮ್ ಟ್ಯಾಕ್ಸ್ ನಮ್ದು ಕಟ್ ಮಾಡ್ತಾ ಇದ್ದಾರೆ ಸೇವೆಯಲ್ಲಿ. ಆದ್ರ ಸರ್, ನಮ್ಗ ಯಾವುದೇ ದಾಖಲೆಗಳು ಅದ್ರದ್ದು ಏನ್ ರಿಸಿಪ್ಟ್ ಅದು ನಮ್ಗೆ ರಿಟರ್ನ್ ಕೊಡ್ತಾನೆ ಇಲ್ಲ ಸರ್. ಅವರು ಎದಕ್ ಕೊಡ್ತಿಲ್ರಿ? ಫಾರ್ಮ್ 16 ಕೊಡ್ತಾರೇನ್ರಿ ನಿಮ್ಗೆ? ಹೌದ್ರಿ, ಫಾರ್ಮ್ ಎಲ್ಲ ತುಂಬ್ಕೋತಾರ, ಕೊಡ್ತಾ ಇದ್ದೇವ್. ನಮ್ ಇಲಾಖೆಯವ್ರಿಗೆ ಕೇಳಿದೆವು, ನಮ್ಗ ವರ್ಷಕ್ ನಾವ್ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ನಮ್ಮಲ್ಲಿ ದಾಖಲೆ ಇರ್ಬೇಕಲ್ರಿ ಅಂತ ಕೇಳಿದೆವು ಸರ್. ಅಲ್ರಿ ಸರ್, ನಿಮ್ಗೆ ಫಾರ್ಮ್ 16 ಕೊಡ್ತಾರ, ಅದೇ ಅಲ್ವೇನ್ರಿ ದಾಖಲೆ? ಹೌದ್ ಸರ್. ಈಗ ನಮ್ಮ ಮನೆಯಲ್ಲಿ ನಾವು ಇಟ್ಕೋಬೇಕಲ್ಲ ಸರ್, ಏನಾರ ಅದ್ರ ಕಡೆಯಿಂದ ಏನಾರ ನಿಮ್ ಕಡೆಯಿಂದ. ಖಂಡಿತ ಬಹಳ ಚಲೋ ಪ್ರಶ್ನೆ ಕೇಳಿರಿ, ನಿಮ್ಗೆ ಉತ್ತರ ಕೊಡ್ತಾರ್ರಿ ಮೋಹನ್ ರೆಡ್ಡಿ ಅವರು. ನೋಡಿ, ನೀವು ಸರ್ಕಾರಿ ನೌಕರರಂತಲೇ ಮೊದಲೇ ಹೇಳಿದ್ದೀರಾ. ನಿಮಗೆ ಸರ್ಕಾರದಿಂದ ಫಾರ್ಮ್ 16 ಕೊಡ್ತಾರೆ ನಿಮಗೆ. ಓಕೆ, ಆ ಫಾರ್ಮ್ 16 ನಿಮ್ಗೆ ದಾಖಲೆ ನಿಮಗೆ ಗೌರ್ಮೆಂಟ್ ಇಂದ ಅಷ್ಟೇ ಕೊಡ್ಲಿಕ್ಕೆ ಆಗೋದು. ಈಗ ನಿಮಗೆ ದಾಖಲೆ ಬೇಕಾದ್ರೆ ಈಗ ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಆಗ್ಬೋದು. ಓಕೆ, ನಮ್ಮ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ನಿಮಗೆ ಪ್ರತಿ ವರ್ಷ ನಿಮ್ದು ಏನು TDS ಆಗುತ್ತೋ ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಅದರಲ್ಲಿ ಲಭ್ಯವಾಗುತ್ತೆ. ಅದನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ವೆಬ್ಸೈಟ್ ಅಲ್ಲಿ. ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ನಿಮಗೆ ಪ್ರತಿ ವರ್ಷ ಎಷ್ಟು ಡಿಡಕ್ಟ್ ಆಗಿದೆ, ಎಷ್ಟು ನೀವು ರಿಟರ್ನ್ ಫೈಲ್ ಮಾಡಿದ್ದೀರಾ, ನಿಮ್ಗೆ ಏನಾದರೂ ಟ್ಯಾಕ್ಸ್ ರೀಫಂಡ್ ಬಾಕಿ ಇದೆಯಾ, ಇದೆಲ್ಲ ಡೀಟೇಲ್ಸ್ ಬರ್ತಾ ಹೋಗುತ್ತೆ ನಿಮಗೆ. ಓಕೆ, ಅದು ನಿಮ್ಗೆ ಪಕ್ಕಾ ದಾಖಲೆ ಆಗುತ್ತೆ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಲ್ಲ, ಜೊತೆಗೆ ಇನ್ನೊಂದು ಏನಂತಂದ್ರೆ, ನೀವು ಫಾರ್ಮ್ 16 ನಿಮ್ಗೆ ಬಂದ ನಂತರ ನೀವು ಪ್ರತಿ ವರ್ಷ ನಿಮ್ಮ ರಿಟರ್ನ್ ನ ಫೈಲ್ ಮಾಡ್ಬೇಕಾಗತ್ತೆ. ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನ ಫೈಲ್ ಮಾಡ್ಬೇಕಾಗತ್ತೆ. ಅದ್ರ ಪ್ರಕಾರ ನೀವು ಸರಿಯಾಗಿ ನಿಮ್ಮ ಆದಾಯನ ಸರಿಯಾಗಿ ಲೆಕ್ಕ ಹಾಕಿ, ನಿಮಗೆ ಇನ್ನೂ ಹೆಚ್ಚಿಗೆ ತೆರಿಗೆ ಕೊಡೋದಿದೆಯೋ ಅಥವಾ ತೆರಿಗೆ ಕಟ್ಟಿದ್ದು ವಾಪಸ್ ಬರ್ಲಿಕ್ಕಿದೆಯೋ ಅದನ್ನ ನೀವು ಲೆಕ್ಕ ಹಾಕಿ ಒಂದು ರಿಟರ್ನ್ ಅನ್ನ ಫೈಲ್ ಮಾಡ್ಬೇಕಾಗತ್ತೆ. ಸೊ ಅದು ನಿಮಗೆ ದಾಖಲೆ. ಬಹಳ ಚಲೋ ಪ್ರಶ್ನೆ ಕೇಳಿರಿ ಬೀದರಿಂದ. ಹಂಗ ನೀವು ವೆಬ್ಸೈಟ್ಗೆ ರಿಜಿಸ್ಟರ್ ಆಗ್ಬೋದ್ರಿ ಸರ. ನೀವೇ ಮನೇಲಿ ಕೂತ್ಕೊಂಡು ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಈ ಅಕೌಂಟ್ನಲ್ಲಿ ಏನು ಅಮೌಂಟ್ ಕ್ರೆಡಿಟ್ ಆಗಿದೆ ಅನ್ನೋದನ್ನ ನೋಡ್ಕೋಬಹುದು. ಧನ್ಯವಾದ. ಮತ್ತೊಂದು ಗದಗದಿಂದ ಕರೆ ಇದೆ. ಹಲೋ 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 ರೀ, ಹೇಳ್ರಿ ಸೋಮನ್ ಗೌಡ್ರೆ. ನಮಸ್ತೆ ಸರ್. ನಮಸ್ಕಾರ ರೀ, ಗದಗಿಂದ ಸೋಮನ್ ಗೌಡ್ರ ಮಾತಾಡೋದು. ಹೇಳ್ರಿ. ತಾವು ಇದು ಆದಾಯ ತೆರಿಗೆ ಇಲಾಖೆಯಲ್ಲಿ ನಾವು ನಮ್ಮ ನಾವು LIC ಏಜೆಂಟ್, ನಮ್ದು ಇನ್ಕಮ್ ಟ್ಯಾಕ್ಸ್ ಕಟ್ ಆಗಿರ್ತದೆ. ಓಕೆ, ಆ ಇನ್ಕಮ್ ಟ್ಯಾಕ್ಸ್ ಕಟ್ ಆಗಿದ್ದನ್ನು ನಾವು ರಿಫಂಡ್ ಮಾಡ್ಕೋಬೇಕಂತೇಳಿ ಒಂದು ಕೇಳಿಕ್ ಹೋದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಡ್ತಾ ಇಲ್ಲ ಗದಗಲ್ಲಿ. ಎಲ್ಲಿ? ಇನ್ಕಮ್ ಟ್ಯಾಕ್ಸ್ ಇದು LIC ಆಫೀಸ್ ಅಲ್ಲ? ಅಲ್ಲಲ್ಲ, ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಏನ್ ಅಪ್ಲಿಕೇಶನ್ ಫಾರ್ಮ್ ಬೇಕ್ರಿ ಸರ? ನಮಗೆ ರಿಫಂಡ್ ಮಾಡ್ಲಿಕ್ಕೆ ಒಂದು ಫಾರ್ಮ್ ಇರ್ತೈತೆ ಅವ್ರ ಕಡೆ, ಫಾರ್ಮೇಟ್. ರಿಫಂಡ್ ಮಾಡ್ಕೊಳ್ಳಿಕ್ಕೆ ಒಂದು ಫಾರ್ಮೇಟ್ ಕೊಡ್ಬೇಕಲ್ರಿ, ಒಂದು ಫಾರ್ಮೇಟ್ ಕೂಡ ಕೊಡ್ತಾ ಇಲ್ಲ. ಇಲ್ಲ, ಇನ್ಕಮ್ ಟ್ಯಾಕ್ಸ್ ಲಾಯರ್ ಅನ್ನ ಕೇಳ್ಕೋವ್ರಿ ಅಂತ ಹೇಳ್ತಾರೆ. ಅದಕ್ಕೆ ಈ ತರ ಯಾಕೆ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಜನರಿಗೆ? ನಿಮಗೆ ಮಾಹಿತಿಯ ಕೊರತೆ ಇರುತ್ತೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಮೋಹನ್ ರೆಡ್ಡಿ ಅವರು. ನೋಡಿ ಸೋಮನಗೌಡ ಅವರೇ, ನೀವು ರಿಟರ್ನ್ ಫೈಲ್ ಮಾಡಿದೀರಾ? ಆ ರಿಟರ್ನ್ ಫೈಲ್ಗೆ ನಾವು ರಿಟರ್ನ್ ಫೈಲ್ ಮಾಡ್ಬೇಕಾದ್ರೆ ಲಾಯರ್ ಮುಖಾಂತರ ಮಾಡ್ರಿ ಅಂತ ಯಾಕೆ ಹೇಳ್ತಾರೆ ಅಂತ ನಮ್ಗೆ ಅದೇ. ಲಾಯರ್ ಮುಖಾಂತರ ಮಾಡಿ ಅಂತ ಯಾರು ಹೇಳಿರೋದಿಲ್ಲ ನಿಮ್ಗೆ, ಅದು ತಪ್ಪು ಮಾಹಿತಿ. ನೀವು ನಿಮ್ಮ ರಿಟರ್ನ್ ನೀವು ತುಂಬಬೇಕಾದ್ರೆ ನೀವೇ ಫೈಲ್ ಮಾಡ್ಬೋದು. ಅದು ನೀವು ಲಾಯರ್ ಮುಖಾಂತರ ಫಿಸಿಕಲ್ ಆಗಿ ಆಫೀಸ್ಗೆ ಹೋಗಿ ಕೊಡೋ ನೆಸೆಸಿಟಿನೂ ಇಲ್ಲ. ಈಗ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಅಲ್ಲಿ
ಆನ್ಲೈನ್ ಮಾಡ್ಬೋದು, ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು. ಸೋಮನ್ ಗೌಡ್ರೆ ಬಹಳ ಧನ್ಯವಾದ. ನೀವು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ರಿಟರ್ನ್ ಅನ್ನ ಫೈಲ್ ಮಾಡ್ಬೋದು. ಹಾಗಾಗಿ ನೀವು ಅದ್ರ ಬಗ್ಗೆ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮಗೆ ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್, ಇಂಟರ್ನೆಟ್ ನಾಲೆಡ್ಜ್ ಇದ್ದಾಗ ಖಂಡಿತ ನಿಮ್ಮ ರಿಟರ್ನ್ ಅನ್ನು ನೀವೇ ಫೈಲ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ರೀಫಂಡ್ ಬರೋದಿದ್ರೆ ಸಿಂಪಲ್ ಲೆಟರ್ ಒಂದು ಹಾಕ್ಬೋದು ನೀವು. ಸೊ ಹಾಗಾಗಿ ಅದ್ರ ಬಗ್ಗೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಯಿಂದ ಯಾವುದೇ ಫಾರಂ ತಗೋಬೇಕು ಅಂತಿಲ್ಲ. ನಿಮ್ಮ ರಿಟರ್ನ್ ಅನ್ನ ಆನ್ಲೈನ್ ಅಲ್ಲಿ ನೀವೇ ಸಬ್ಮಿಟ್ ಮಾಡಿದ್ರೆ ಖಂಡಿತ ನಿಮ್ಗೆ ರೀಫಂಡ್ ಬರೋದಿದ್ರೆ ಬಂದೇ ಬರುತ್ತೆ. ಧನ್ಯವಾದ ನಿಮ್ಮ ಪ್ರಶ್ನೆಗೆ. ಗಂಗಾಧರ ಗೌಡರು ರಾಜಾಜಿನಗರದಿಂದ ಕರೆ ಮಾಡಿದ್ದಾರೆ. ಕೇಳಿ ಗಂಗಾಧರ ಗೌಡ್ರೆ ನಿಮ್ಮ ಪ್ರಶ್ನೆ. ಗಂಗಾಧರ ಗೌಡ್ರು ರಾಜಾಜಿನಗರ. ಕೇಳಿ ನಿಮ್ಮ ಪ್ರಶ್ನೆ ಕೇಳಿ. ಸರ್, ನಾವು 2 ವರ್ಷದಿಂದ ರಿಟರ್ನ್ಸ್ ಮಾಡಿಲ್ಲ. ಅದು ಒಂದು 2 years ಬ್ಯಾಕ್ ನಾವು 5,000 ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ರಿ. ಯಾವ್ದೋ ತೊಂದರೆಯಿಂದ ಸ್ವಲ್ಪ ವ್ಯಾಪಾರದಲ್ಲಿ ಏರುಪೇರು ಆಯ್ತು, ಅದಕ್ಕೆ ನಾವು ವ್ಯವಸ್ಥೆ ಮಾಡಿಲ್ಲ. ಏನೋ ತೊಂದರೆ ಆಗುತ್ತಾ ಅಥವಾ ಏನಾದ್ರು? ಏನ್ ನಿಮ್ಮ ಇನ್ಕಮ್ ಎಷ್ಟಿದೆ ಅಂದಾಜು ಹೇಳ್ತೀರಾ? ಅದು ನಾವು 8,000 ರಿಂದ 12,000 ಇನ್ಕಮ್ ಇತ್ತು. ಮಂತ್ಲಿನಾ? ಅಲ್ಲಲ್ಲ, ಅದೇ ವರ್ಷದ್ದು ಅಂತಾರಲ್ಲ. ವರ್ಷಕ್ಕೆ 8,000 ರಿಂದ 12,000. ಯಾವ ಮೂಲದಿಂದ ಬರುತ್ತೆ ಅಂತ ಹೇಳ್ತೀರಾ? ಅದೇ ನಾವು ವ್ಯಾಪಾರ ಮಾಡ್ತಾ ಇದ್ರಿ ಸರ್. ಸ್ವಲ್ಪ ಅಣ್ಣ ತಮ್ಮ ಗಲಾಟಿಲಿ ವ್ಯಾಪಾರ ಬಿಟ್ಟು ಖಂಡಿತ ನಿಮ್ಮ ಪ್ರಶ್ನೆಗೆ ಸೌಮ್ಯ ಆಚಾರ್ಯ ಅವರು ಉತ್ತರ ಕೊಡ್ತಾರೆ. ನೋಡಿ, ನಿಮಗೆ ನಿಮ್ಮ ಆದಾಯ 8,000 ರಿಂದ 12,000 ವರ್ಷಕ್ಕ ಇಲ್ಲ ತಿಂಗಳಿಗ? ವರ್ಷಕ್ಕೆ ಮೇಡಮ್, ನಾವು ಆದಾಯ ಕಟ್ಟೋದು. ಅಲ್ಲ, ನಿಮ್ಮ ಮಂತ್ಲಿ ಇನ್ಕಮ್ ಹೇಳಿ. ಮಂತ್ಲಿ ತೆರಿಗೆ ಅಲ್ಲ, ನಿಮ್ದು ಮಂತ್ಲಿ ಇನ್ಕಮ್ ಆದಾಯ ಎಷ್ಟಿದೆ? ಆದಾಯ ತಿಂಗಳಿಗೆ ಅದೇ ನಮ್ಮ ಇವ್ರು ಲೆಕ್ಕ ಇವರೇ ಮಾಡ್ತಾರೆ ಮೇಡಮ್. ನಮ್ಗೆ ವರ್ಷಕ್ಕೆ 12,000-13,000 ಎದ್ ಕಟ್ಸ್ಕೋತಾರೆ ಟ್ಯಾಕ್ಸ್ ನ. ಸರಿ, ನೀವು ಟ್ಯಾಕ್ಸ್ ಕಟ್ಟಿದ್ದೀರಾ, ರಿಟರ್ನ್ ಫೈಲ್ ಮಾಡಿಲ್ಲ. ಅದೇ 3 ವರ್ಷದಿಂದ ಮಾಡ್ತಾ ಇಲ್ಲ ಮೇಡಮ್. ಅದೇ ಗಂಗಾಧರ ಗೌಡ್ರೆ, ನಿಮ್ಮ ಪ್ರಶ್ನೆ ದಯವಿಟ್ಟು ನೇರವಾಗಿರ್ಲಿ, ಸ್ಪಷ್ಟವಾಗಿರ್ಲಿ. ನಿಮ್ಮ ಪ್ರಶ್ನೆಯ ಮೇಲೆ ಉತ್ತರ ನಿಂತಿರುತ್ತೆ. ಯಾಕಂದ್ರೆ ನೀವು ಎಷ್ಟು ಮಾಹಿತಿ ಕೊಡ್ತೀರೋ ಅದ್ರ ಮೇಲೆ ನಮ್ಮ ಅತಿಥಿಗಳು ಉತ್ತರ ಕೊಡ್ತಾರೆ. ದಯವಿಟ್ಟು ಮುಂದುವರಿಸಿ. ಅದೇ ಏನ್ ಮಾಡ್ಬೇಕು ಮೇಡಮ್ ಅವ್ರ? ಈಗ ನಾವು 3 ವರ್ಷದ್ದು ಫೈಲ್ನ ಇವಾಗ ನಿಮಗೆ ಯಾವುದಕ್ಕೆ ಸಮಯ ಇದೆಯೋ, ಅಂದ್ರೆ ಯಾವ ವರ್ಷಗಳಿಗೆ ಸಮಯ ಇದೆಯೋ ಅದಕ್ಕೆ ರಿಟರ್ನ್ ಫೈಲ್ ಮಾಡ್ಬೋದು. ಈಗ ಹೇಳಬೇಕು ಅಂತಂದ್ರೆ, ಇವಾಗ ನಮಗೆ ಮುಗಿದಿದ್ದ ವರ್ಷ ಫೈನಾನ್ಷಿಯಲ್ ಇಯರ್ 2012-13 ಅಂದ್ರೆ ಅಸೆಸ್ಮೆಂಟ್ ಇಯರ್ 13-14. ಇದಕ್ಕೆ ನೀವು ಇಷ್ಟೊತ್ತಿಗೆ ರಿಟರ್ನ್ ಫೈಲ್ ಮಾಡಬೇಕಾಗಿತ್ತು. ಅದು ಮಾಡಿಲ್ಲ ಅಂತಂದ್ರೆ ಈಗಲೇ ಮಾಡಿಬಿಡಿ. ಹಾಗೇನೆ ಅಸೆಸ್ಮೆಂಟ್ ಇಯರ್ 12-13 ಅಂದ್ರೆ 11-12 ವರ್ಷಕ್ಕೆ ಕೂಡ ನೀವು ಫೈಲ್ ಮಾಡಬಹುದು. ಆದರೆ ಅದಕ್ಕೆ ಮುಂಚಿನ ರಿಟರ್ನ್ಗಳನ್ನು ನೀವು ಇವಾಗ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಅಷ್ಟೇ. ಸೊ ಒಟ್ಟಾರೆ ಹೇಳಿದ್ರೆ ಗಂಗಾಧರ ಗೌಡ್ರೆ, ನೀವು 31/3/2012 ಮತ್ತು 31/3/2013 ಈ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಮಾತ್ರ ಈಗ ನೀವು ಮಾರ್ಚ್ ಒಳಗಡೆ ರಿಟರ್ನ್ ಅನ್ನು ತುಂಬಬಹುದು. ಅಲಾಂಗ್ ವಿತ್ ಯುವರ್ ಇಂಟ್ರೆಸ್ಟ್ ಅಥವಾ ಏನು ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಇಂಟ್ರೆಸ್ಟ್ ಅನ್ನು ಕಟ್ಟಿ ನೀವು ರಿಟರ್ನ್ ಅನ್ನು ಫೈಲ್ ಮಾಡಬಹುದು. ಅದಕ್ಕೆ ಹಿಂದಿನ ವರ್ಷ ಫೈಲ್ ಮಾಡಲಿಕ್ಕೆ ಟೈಮ್ ಬಾರ್ ಆಗಿದೆ ಅಂತಕ್ಕಂಥದ್ದು ನಮ್ಮ ಅತಿಥಿಯರ ಮಾತಾಗಿದೆ. ಧನ್ಯವಾದ ನಿಮ್ಮ ಪ್ರಶ್ನೆಗೆ. ರೋಣದಿಂದ ನಾಗರಾಜ್ ಅವರು ಕರೆ ಮಾಡಿದರೆ. ಕೇಳಿ ನಾಗರಾಜ್ ಅವರೇ ನಿಮ್ಮ ಪ್ರಶ್ನೆ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ, ಹೇಳ್ರಿ ಸರ್. ಫಸ್ಟ್ ಆಫ್ ಆಲ್ ನೀವು ಚಂದನ್ ಟಿವಿ ತುಂಬಾ ಧನ್ಯವಾದಗಳು ರೀ. ಬಹಳ ಉಪಯುಕ್ತ ಮಾಹಿತಿ ಪ್ರೋಗ್ರಾಮ್ ಕೊಡ್ತೀರಿ. ಧನ್ಯವಾದ ರೀ. ಹೇಳ್ರಿ ಸರ್. ಇವಾಗ ನಮ್ದು TDS ಜಲ್ದಿನ ಕಟ್ ಮಾಡ್ಬಿಡ್ತೀರಿ ಸರ್ ನೀವು? ಅಂದ್ರೆ ನೀವಲ್ಲ ಇನ್ಕಮ್ ಟ್ಯಾಕ್ಸ್ ಅವರು. ಏನ್ ಮಾಡ್ಲಿಕ್ಕೆ ನೀವು? ಸರ್, ನಾನು LIC ಏಜೆಂಟ್ ಅದೇನ್ರಿ ಸರ್. ಬಹಳ ಚಲೋ ಆತ, ಹೇಳ್ರಿ. ಸರ್, TDS ಮಾತ್ರ ತಿಂಗಳು ಕಟ್ ಮಾಡ್ತೀರಿ, ಬಟ್ ರಿಟರ್ನ್ ಮಾತ್ರ ಬಹಳ ಲೇಟ್ ಆಗಿ ಕೊಡ್ತಾರಲ್ರಿ ಸರ್. ಸ್ವಲ್ಪ ಜಲ್ದಿ ಕೊಡಕ್ ಹೇಳ್ರಿ. ಆತ್ರಿ, ಹೇಳೋಣ ಬಿಡ್ರಿ, ನಮ್ಮ ಅಧಿಕಾರಿಗಳು ಉತ್ತರ ಕೊಡ್ತಾರೆ, ಕೇಳಿಸ್ಕೊರಿ ದಯವಿಟ್ಟು ರೀ ಸರ್. ನೋಡಿ, ನಿಮ್ಗೆ ಈಗ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಟೈಮ್ ಲಿಮಿಟ್ಸ್ ಅನ್ನೋದಿದೆ. ನಿಮ್ಗೆ ನೋಡಿ, ಪ್ರತಿ ವರ್ಷ ಜುಲೈ ಒಳಗಡೆ ನಿಮ್ ಕಮಿಷನ್ ಇನ್ಕಮ್ ಇದ್ರೆ ನಿಮ್ಗೆ ಜುಲೈ 31 ಒಳಗಡೆ ನಿಮ್ ರಿಟರ್ನ್ಸ್ ನ ಫೈಲ್ ಮಾಡಿ. ಫೈಲ್ ಮಾಡೋದ್ರಲ್ಲಿ ನೀವು ಈ ರಿಟರ್ನ್ ಫೈಲ್ ಮಾಡಿ. ಈ ರಿಟರ್ನ್ ಫೈಲ್ ಮಾಡಿದ್ರೆ ನಿಮ್ಗೆ 4-5 ತಿಂಗಳು ರೀಫಂಡ್ ವಾಪಸ್ ಬರುತ್ತೆ ನಿಮ್ಗೆ. ಹೌದು ಸರ್, ನಾವು ಅದೇ ಈ ಫೈಲ್ ಮಾಡಿಸಿದೀವಿ ನಮ್ಮ CA ಜೊತೆಗೆ. ಬಟ್ ಇನ್ನೂ ಬಂದಿಲ್ಲ ಸರ್. ಅಲ್ಲ, ಬಂದಿಲ್ಲ ಅಂದ್ರೆ ನೋಡಿ, ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಒಂದು ಕಾರಣ ನಿಮ್ದು ಅಡ್ರೆಸ್ ಕರೆಕ್ಟ್ ಇಲ್ಲದೆ ಇರ್ಬೋದು. ಚೆಕ್ ನಿಮ್ಗೆ ಬಂದು ವಾಪಸ್ ಹೋಗಿರುತ್ತೆ. ಇಲ್ಲಾರ ನೀವು ಕೊಟ್ಟಿರೋ ಬ್ಯಾಂಕ್ ಅಕೌಂಟ್ ತಪ್ಪಿರುತ್ತೆ. ಓಕೆ, ಇದೆಲ್ಲ ವೇರಿಯಸ್ ಕಾರಣಗಳಿರುತ್ತೆ. ಇಲ್ದವ್ರೆ ನಿಮ್ ರೀಫಂಡ್ 4 ತಿಂಗಳಲ್ಲಿ ಗ್ಯಾರಂಟಿ ಬರ್ತಾ ಇದೆ. ಎಲ್ರಿಗೂ ಬರ್ತಾ ಇದೆ, ನಿಮ್ಗೂ ಬರುತ್ತೆ. ಸರ್, ಪ್ರತಿ ವರ್ಷ ಬರುತ್ತೆ ಸರ್. ಬಟ್ ಏನಂದ್ರೆ ನೀವು ಪ್ರೋಸೆಸ್ ಇನ್ನು ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಮಾಡಿ ಜಲ್ದಿ ಬರೋಂಗ್ ಮಾಡ್ರಿ ಸರ್. ಭಾಳ ಒಳ್ಳೆ ಸಲಹೆ ಕೊಟ್ಟಿದ್ರಿ, ಇಲಾಖೆ ಗಮನಕ್ಕೆ ಖಂಡಿತ ತರೋಣ. ಹಂಗ ನೋಡ್ರಿ ನಾಗರಾಜ್ ಅವರೇ, ನಿಮ್ಮ ಅಕೌಂಟ್ ನಂಬರ್ ತಪ್ಪಿದ್ರು ಕೂಡ ನಿಮಗೆ ರೀಫಂಡ್ ಬರೋದು ಲೇಟ್ ಆಗುತ್ತೆ, ಸಮಸ್ಯೆ ಆಗುತ್ತೆ, ತಾಂತ್ರಿಕ ತೊಂದರೆ ಆಗುತ್ತೆ. ಹಾಗಾಗಿ ಯಾವುದೇ ಮಾಹಿತಿ ಕೊಡೋಕೆ ಮೊದಲು ನೀವು ನಿಖರವಾದ ಮಾಹಿತಿಯನ್ನು ಇಲಾಖೆಗೆ ಕೊಡಬೇಕು ಅಂತ ಹೇಳ್ತಾ ಧನ್ಯವಾದ ನಿಮ್ಮ ಪ್ರಶ್ನೆಗೆ. ಬಾಬುರಾವ್ ಕುಲಕರ್ಣಿ ಅವರು ಬಿಜಾಪುರದಿಂದ ಕರೆ ಮಾಡಿದರೆ. ಕೇಳಿ ಬಾಬುರಾವ್ ಕುಲಕರ್ಣಿ ಅವರು ನಿಮ್ಮ ಪ್ರಶ್ನೆ. ಸರ್, ಈಗ ಸರ್ಕಾರೇತರ ನೌಕರರು ವಾರ್ಷಿಕ ವರಮಾನ ಎಷ್ಟು ಇದ್ದವರು ತೆರಿಗೆಯನ್ನು ಕೊಡಬೇಕಾಗುತ್ತೆ? ನೇರವಾದ ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಉಂಟಾ? ಮತ್ತೊಂದು ಪ್ರಶ್ನೆ ಅಂದ್ರೆ, ತೆರಿಗೆಗೆ ಮತ್ತು ಮುಂಗಡ ತೆರಿಗೆಗೆ ಏನು ವ್ಯತ್ಯಾಸ ಇದೆ? ಬಹಳ ಮೂಲಭೂತವಾದ ಪ್ರಶ್ನೆ ಕೇಳಿದ್ರಿ. ಸೌಮ್ಯ ಅವರು ಉತ್ತರ ಕೊಡ್ತಾರೆ. ಮಿನಿಮಮ್ ಲಿಮಿಟ್ ಏನಿರಬೇಕು?
ನೀವು ಒಬ್ಬರು ಆದಾಯ ತೆರಿಗೆ ಪಾವತಿದಾರರು 60 ವರ್ಷಕ್ಕೆ ಕಮ್ಮಿ ಇದ್ದರೆ ನಿಮಗೆ 2 ಲಕ್ಷದವರೆಗೂ ಯಾವ ಟ್ಯಾಕ್ಸು ಬರೋದಿಲ್ಲ. 60 ವರ್ಷಕ್ಕಿಂತ ಹೆಚ್ಚಿದ್ರೆ 2.5 ಲಕ್ಷದವರೆಗೂ ಯಾವ ಟ್ಯಾಕ್ಸು ಯಾವ ತೆರಿಗೆನೂ ಬರೋದಿಲ್ಲ. ಅದೇ 80 ವರ್ಷಕ್ಕೆ ಮೇಲ್ಪಟ್ಟವರಾದ್ರೆ 5 ಲಕ್ಷದವರೆಗೂ ಯಾವ ತೆರಿಗೆನೂ ಬರೋದಿಲ್ಲ. ಇದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಅಂತ ಏನ್ ಹೇಳ್ತೀವಿ ನಾವು, ಆ ಆದಾಯ ತೆರಿಗೆ ಆದಾಯದ ಮಿತಿಗಳು ಇದು. ಸೊ ಇನ್ನೊಂದು ಪ್ರಶ್ನೆ ಅಡ್ವಾನ್ಸ್ ಟ್ಯಾಕ್ಸ್ಗೂ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಏನು ವ್ಯತ್ಯಾಸ? ಅಡ್ವಾನ್ಸ್ ಟ್ಯಾಕ್ಸ್ ಮತ್ತೆ ರೆಗ್ಯುಲರ್ ಟ್ಯಾಕ್ಸ್. ಈಗ ಮುಂಗಡ ತೆರಿಗೆ ಪಾವತಿ ಅಂತಂದ್ರೆ ಈಗಾಗಲೇ ನಾವು ಹೇಳಿದ ಹಾಗೆ ನೀವು ಯಾವಾಗ ಅದನ್ನ ಗಳಿಸ್ತಿರೋ ಆವಾಗ ಇದನ್ನ ನೀವು ತೆರಿಗೆನ ಪಾವತಿ ಮಾಡ್ತಾ ಹೋಗ್ತೀರಾ. ಆದ್ರೆ ನಾರ್ಮಲ್ ಟ್ಯಾಕ್ಸ್ ಅಂದ್ರೆ ನೀವು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಆಗಿರ್ಬೋದು, ಆಮೇಲೆ ಅಸೆಸ್ಡ್ ಟ್ಯಾಕ್ಸ್ ಆಗಿರ್ಬೋದು, ಯಾವುದೋ ಒಂದು ನಾವು ಒಂದು ಡಿಮ್ಯಾಂಡನ್ನ ರೇಸ್ ಮಾಡಿ ನಿಮಗೆ ಆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿರ್ಬೋದು. ಆ ಟ್ಯಾಕ್ಸ್ ಏನಂತಂದ್ರೆ ದಟ್ ಈಸ್ ರೆಗ್ಯುಲರ್ ಟ್ಯಾಕ್ಸ್. ಅಂದ್ರೆ ಅದು ಮುಂಗಡವಾಗಿ ಪಾವತಿ ಮಾಡುವಂಥದ್ದಲ್ಲ. ನಿಮ್ಗೆ ಈಗ ಸೆಲ್ಫ್ ಅಸೆಸ್ಮೆಂಟ್ ಅಂತಂದ್ರೆ ಈಗ ಅಡ್ವಾನ್ಸ್ ಟ್ಯಾಕ್ಸ್ ನೀವು ಪೇ ಮಾಡಲಿಕ್ಕೆ ಸಮಯ ಎಲ್ಲ ಮುಗ್ದು ಹೋಗಿರುತ್ತೆ. ಆದ್ರೆ ನೀವು ವರ್ಷದ ಕೊನೆಯಲ್ಲಿ ನಿಮಗೆ ಒಂದು ತಿಳುವಳಿಕೆ ಬರುತ್ತೆ, ಓಹೋಹೋ ನಾನು ಇನ್ನೂ ಟ್ಯಾಕ್ಸ್ ಹೆಚ್ಚಿಗೆ ಕಟ್ಟಬೇಕಾಗಿತ್ತು, ಈ ವರ್ಷಕ್ಕೆ ಸರಿಯಾದ ಟ್ಯಾಕ್ಸ್ ಕಟ್ಟಿಲ್ಲ ಅಂತ. ಅದಕ್ಕೆ ಮುಂಚೆ ನೀವು ಟ್ಯಾಕ್ಸ್ ಪಾವತಿ ಮಾಡೋದಾದ್ರೆ ಅದು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಅನ್ಸ್ಕೊಳ್ಳುತ್ತೆ. ಇನ್ನೊಂದು, ನಾವು ನಿಮ್ಮ ರಿಟರ್ನ್ನ ನಾವು ನಿಮ್ಮ ಆದಾಯ ತೆರಿಗೆ ಪ್ರಮಾಣ ಪತ್ರ ಏನು ಕೊಟ್ಟಿರ್ತೀರ ಅದನ್ನ ಒಂದು ನಾವು ನೋಡಿ ಪರಿಶೀಲಿಸಿದಾಗ ನಮಗೆ ನೀವು ಕಡಿಮೆ ಕಟ್ಟಿದ್ದೀರಾ ಅಥವಾ ಯಾವುದೋ ಒಂದು ಕಾರಣಕ್ಕೆ ಇದು ಸರಿಯಾಗಿಲ್ಲ ಅಂತ ಅನಿಸಿದಾಗ ನಾವು ಮತ್ತೆ ನಿಮ್ಮ ಮೇಲೆ ಅದರ ಡಿಮ್ಯಾಂಡನ್ನು ರೇಸ್ ಮಾಡ್ತೀವಿ. ಅದಕ್ಕೆ ನೀವು ಮತ್ತೆ ಬೇರೆ ಆ ಟ್ಯಾಕ್ಸ್ ಇದು ರೆಗ್ಯುಲರ್ ಟ್ಯಾಕ್ಸ್ ಅನ್ನೋದ್ರಲ್ಲಿ ಈ ಅಸೆಸ್ಡ್ ಟ್ಯಾಕ್ಸ್ ನಾವು ಅಸೆಸ್ ಮಾಡಿದ ಮೇಲೆ ನೀವು ಒಂದು ಟ್ಯಾಕ್ಸ್ ಕಟ್ತೀರಲ್ಲ, ಅದು ಬೇರೆ ರೀತಿ ತೆರಿಗೆ ಆಗತ್ತೆ. ಒಟ್ಟಾರೆ ಹೇಳೋದಾದ್ರೆ ನಿಮ್ಮ ಆ ಕ್ಷಣದ ಅಥವಾ ಆ ದಿನದ ಅಥವಾ ಆ ಒಂದು ಮಾಸದ ಅಥವಾ ಆ ಒಂದು ಕ್ವಾರ್ಟರ್ ಅಂತ ಏನು ಕರಿತೀವಿ ಅದರ ಒಂದು ತೆರಿಗೆಯನ್ನ ಅಲ್ಲಿ ಏನ್ ಗಳಿಸಿರ್ತೀರಿ ಅದಕ್ಕೆ ಅಲ್ಲೇ ತೆರಿಗೆ ಪಾವತಿ. ಇದು ನೇರವಾದ ಉತ್ತರ. ಇದೆಲ್ಲ ಕೇವಲ ತಾಂತ್ರಿಕ ಅಷ್ಟೇ. ಒಟ್ಟಿನಲ್ಲಿ ನೀವು ಗಳಿಸೋ ಆದಾಯಕ್ಕೆ ಸರಿಯಾಗಿ ತೆರಿಗೆ ಕಟ್ಟಬೇಕು ಅಷ್ಟೇ. ಫೈನಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ನಾವು ಗಳಿಸಿದಂತಹ ಆದಾಯಕ್ಕೆ ನಾವು ತೆರಿಗೆ ಕಟ್ಟಬೇಕು. ಅದು ಬೇರೆ ಬೇರೆ ಹಂತಗಳಲ್ಲಿ ಅಡ್ವಾನ್ಸ್ ಆಗಿ ಕಟ್ತೀವಿ. ಮತ್ತೊಂದು ದೂರವಾಣಿ ಕರೆ ಇದೆ, ಯಾರು ಅಂತ ನೋಡೋಣ. ಹಲೋ 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 ಹೇಳಿ ನಾಗರಾಜ್ ಅವರೇ, ಗುಲ್ಬರ್ಗದಿಂದ ಕರೆ ಮಾಡಿದ್ರಿ, ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಇವಾಗ ನಮ್ ಸ್ಯಾಲ್ರಿಯಲ್ಲಿ ಟ್ಯಾಕ್ಸ್ ಡೆಬಿಟ್ ಮಾಡ್ತಾರಲ್ಲ, ಸೊ ನಮ್ದು ಪ್ಯಾನ್ ಕಾರ್ಡ್ ತಗೊಂಡಿರಲ್ಲ, ಏನು ತಗೊಂಡಿರಲ್ಲ, ಸೊ ಟ್ಯಾಕ್ಸ್ ಕಟ್ ಮಾಡಿ ನಮ್ಗೆ ಹಾಕಿದಾರೆ. ಅದು ಯಾವ ತರ ಗೊತ್ತಾಗುತ್ತೆ? ಏನ್ ಮಾಡ್ತೀವಿ, ಎಲ್ಲಿ ವರ್ಕ್ ಮಾಡ್ತಿರ್ತಾವು? ನಾವು ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀವಿ ಸರ್. ಇವಾಗ ಹೇಳ್ದಂಗೆ 10,000 ಅಬೌವ್ ಸ್ಯಾಲ್ರಿ ಹೋದ್ರೆ ಟ್ಯಾಕ್ಸ್ ಡೆಬಿಟ್ ಆಗುತ್ತೆ. ಸೊ ಇವಾಗ ನಮ್ಗೆ ವರ್ಷಕ್ಕೆ 2 ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರ, ಸೊ 10,000 ಅಬೌವ್ ಹೋದ್ರೇನೆ ಅವರು ಕಟ್ ಮಾಡ್ತಾರಲ್ವಾ ಸ್ಯಾಲ್ರಿ? 10,000 ಅಬೌವ್ ಹೋದ್ರೆ ಕಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಏನೋ ಇಲ್ಲಿ ತಪ್ಪು ಮಾಹಿತಿ ಇರಬಹುದು. ನಿಮ್ಮ ಪ್ರಶ್ನೆಗೆ ಮೋಹನ್ ರೆಡ್ಡಿ ಅವರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಇಲ್ಲ, ಇವಾಗ ಮೇಡಮ್ ಅವರೇ ಅಂದ್ರಲ್ಲ ಸರ್, 10,000 ಮೇಲೆ ಹೋದ್ರೆ ಟ್ಯಾಕ್ಸ್ ಡೆಬಿಟ್ ಆಗುತ್ತೆ. 10,000 ಮೇಲೆ ಅಲ್ಲ, 10,000 ಗಿಂತ ಹೆಚ್ಚು ಟ್ಯಾಕ್ಸ್ ಇದ್ರೆ ಟ್ಯಾಕ್ಸ್ ಲಯಬಿಲಿಟಿ, ಟ್ಯಾಕ್ಸ್ ಕಟ್ಟೋ ಟ್ಯಾಕ್ಸ್ 10,000ಕ್ಕಿಂತ ಜಾಸ್ತಿ ಇದ್ರೆ ಆವಾಗ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ನೀವು ಆದಾಯ ನೀವು ಇಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು TDS ಮತ್ತೆ ಅಡ್ವಾನ್ಸ್ ಟ್ಯಾಕ್ಸ್ ಮಧ್ಯ ನೀವು ಒಂದು ರೀತಿ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅಂತ ಕಾಣಿಸ್ತಾ ಇದೆ. ಇದು ನಾವು ಇಲ್ಲಿ ಮಾತಾಡ್ತಿದ್ದದ್ದು ಅಡ್ವಾನ್ಸ್ ಟ್ಯಾಕ್ಸ್ ಬಗ್ಗೆ. ನಿಮ್ಮ ಸಂಬಳದಿಂದ ಡಿಡಕ್ಟ್ ಆಗುವಂಥದ್ದು TDS ಅಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ನಿಮ್ಮ ಸಂಬಳದಿಂದ ಮೂಲ ಆದಾಯದಿಂದ ಸ್ವಲ್ಪ ಹಣನ ತೆರಿಗೆ ರೂಪದಲ್ಲಿ ನಾವು ಪಡೆದು ಮಿಕ್ಕಿದ ಹಣನ ಸಂಬಳ ಕೊಡ್ತಾರೆ ನಿಮ್ಮ ಎಂಪ್ಲಾಯರ್. ಅದಕ್ಕೆ ನಿಮ್ಮ ಪ್ಯಾನ್ನ ಅವರು ತಗೊಂಡಿರ್ತಾರೆ ಬಹುಶಃ. ನಿಮ್ಮ ಪ್ಯಾನ್ಗೆ ಸಂಬಂಧಪಟ್ಟಂತೆ ನಿಮ್ಮ ತೆರಿಗೆನ ಅವರು ಕಟ್ತಾರೆ. ನಿಮ್ಮ ಪ್ಯಾನ್ ನಂಬರ್ ಕೋಟ್ ಮಾಡಿ ಅವರು ಆ ತೆರಿಗೆನ ಪಾವತಿಸ್ತಾರೆ. ಇದು ಮಾಡಲಿಲ್ಲ ಅಂತಂದ್ರೆ ಇದು ಒಂದು ಅಫೆನ್ಸ್ ಕೂಡ ಆಕ್ಚುಲಿ. ಹೇಳೋದಾದ್ರೆ ನೀವು ಏನಾದ್ರೂ ಪ್ಯಾನ್ ನಂಬರ್ ಕೊಟ್ಟಿಲ್ಲ ಅಂದ್ರೆ ಅವರು ನಿಮ್ಮ ತೆರಿಗೆಯನ್ನ ಕಡಿತ ಮಾಡಿರಲ್ಲ. ಸರಿಯಾದ ಮಾಹಿತಿಯನ್ನ ನಿಮ್ಮ ಕಚೇರಿಯಲ್ಲಿ ವಿವರಿಸೋದು ಬಹಳ ಒಳ್ಳೇದು ಅಲ್ಲ ಮೇಡಮ್? ಸರಿ, ಸೊ ಧನ್ಯವಾದ ನಿಮ್ಮ ಪ್ರಶ್ನೆಗೆ. ಮತ್ತೊಂದು ದೂರವಾಣಿ ಕರೆ ಇದೆ, ಯಾರು ಅಂತ ನೋಡೋಣ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳ್ರಿ ಸರ. ಗದಗದಿಂದ ಕರೆ ಮಾಡಿರಿ. ಗದಗದಿಂದ MN ಓಲಿ ಅಂತ ಮಾತಾಡ್ರಿ ಸರ್. ಬಾಳ ಚಲೋ ಹೆಸರು, ಹೇಳ್ರಿ. ಕೇಂದ್ರ ಸರ್ಕಾರ ಮತ್ತು ದೇಶದ ಜನಾಂಗದ ವಿವಿಧ ಯೋಜನೆಗಳನ್ನ ಸಬ್ಸಿಡಿ ಬಿಡ್ತೈತೆ ಸರ್. ಹಾಗೆ 5 ಲಕ್ಷವರೆಗೂ ಆದಾಯ ಇರ್ತಕ್ಕಂತ ನೌಕರದಾರಿಗೆ ಯಾಕೆ ರಿಬೇಟ್ ಮಾಡಬಾರ್ದು ಸರ್ ಅಂತ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಅದು ಇವತ್ತಿನ ಕಾರ್ಯಕ್ರಮಕ್ಕೆ ಸೂಕ್ತವಲ್ಲದಿದ್ರು ಕೂಡ ಅದರ ಬಗ್ಗೆ
ತಾಂತ್ರಿಕವಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಜನರಲ್ ಆಗಿ ನಮ್ಮ ಅಧಿಕಾರಿ ಉತ್ತರ ಕೊಡ್ತಾರೆ. ಅದು ನೋಡಿ, ದೇಶ ನಡೆಸಬೇಕು ಅಂತಂದ್ರೆ, ಒಂದು ಮನೆ ನಡೆಸಬೇಕು ಅಂತಂದ್ರೇನೆ ನಿಮಗೆ ಎಷ್ಟು ಖರ್ಚುಗಳಿರುತ್ತೆ ಅಲ್ವೇ? ಒಂದು ದೇಶ ನಡೆಸಬೇಕು ಅಂದರೆ ಎಷ್ಟು ಖರ್ಚಿರಬಹುದು, ಅದರ ಪ್ರಕಾರ ನೋಡಿಕೊಂಡು ಅವರು ಲೆಕ್ಕ ಎಲ್ಲ ಹಾಕಿ ಈಗ 2 ಲಕ್ಷ ಅಂತ ಮಿತಿ ನಿರ್ಧರಿಸಿದ್ದಾರೆ. 2 ಲಕ್ಷ ನಾರ್ಮಲ್ ಅಸೆಸಿಗೆ 60 ವರ್ಷ ಕೆಳಪಟ್ಟವರಿಗೆ ಎಲ್ಲ 2 ಲಕ್ಷ ಅಂತ ಮಿತಿ ನಿರ್ಧರಿಸಿದ್ದಾರೆ. ಬಹುಶಃ ನಮ್ಮ ದೇಶ ಇನ್ನು ಮುಂದೆ ಹೆಚ್ಚಿನ ಬೆಳವಣಿಗೆ ಕಂಡುಕೊಂಡು ಹೆಚ್ಚಿನ ಇದಾದಾಗ ನೀವು ಹೇಳೋ 5 ಲಕ್ಷನೂ ಬರುತ್ತೆ. ಸೊ ಅದರಲ್ಲೇನು ಇದಿಲ್ಲ. ನಿಮಗೆ ಇದು ಈಗ ಹೆಚ್ಚು ಅಂತ ಅನ್ನಿಸ್ತಾ ಇರ್ಬೋದು, ಆದರೆ ಎಷ್ಟು ಜನಕ್ಕೆ ಈ ಆದಾಯ ಕೂಡ ಎಷ್ಟು ಜನಕ್ಕೆ ಬರ್ತಿದೆ, ಈ ಆದಾಯ ಸಹ ಎಷ್ಟು ಜನ ತೋರಿಸ್ತಿದ್ದಾರೆ ಅನ್ನೋದು ಸಹ ಒಂದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಈಗ ಏನು ಮಿತಿಗಳಿದೆಯೋ ಅದರಲ್ಲೇ ನಾವು ಬಹುಶಃ ಖಂಡಿತ ಮುಂದೆ ನಾವು ಆಶಾವಾದಿಗಳಾಗೋಣ. ಮುಂದೆ 5 ಲಕ್ಷ ಕೂಡ ಆಗತ್ತೆ ಅನ್ನೋದನ್ನ ನಾವು ನಿರೀಕ್ಷೆ ಮಾಡೋಣ. ಧನ್ಯವಾದ ನಿಮ್ಮ ಪ್ರಶ್ನೆಗೆ. ದೂರದ ಹೈದರಾಬಾದಿಂದ ಒಂದು ಕರೆ ಬಂದಿದೆ. ಹಲೋ ಹೇಳಿ ಮಲ್ಲೇಶ್ ಅವರು, ನಿಮ್ಮ ಪ್ರಶ್ನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾವು ಆರ್ಮಿನ ಸರ್ವಿಸ್ ಮಾಡ್ತೀವಿ. ಎಲ್ಲಿಂದ? ನಮ್ದು ಇನ್ಕಮ್ ಟ್ಯಾಕ್ಸ್ ಮಾರ್ಚ್ ಇಂದ ಶುರುವಾಗಿ ಫೆಬ್ರವರಿನಲ್ಲಿ ಮೊದಲು ಕಡಿಮೆಯಿಂದ ಸ್ಟಾರ್ಟ್ ಆಗುತ್ತೆ, ಕೊನೆಗೆ ಹೆಚ್ಚಿನಲ್ಲಿ ಕ್ಲೋಸ್ ಆಗುತ್ತೆ. ನಮ್ದು ಅಡ್ವಾನ್ಸ್ ಕಟ್ ಮಾಡ್ಕೊಳ್ತಾರೆ ಅಂತ ಕಾಣುತ್ತೆ. ಆದ್ರೆ ನಾವು ಅದು IT ರಿಟರ್ನ್ ಗೆ ಅಪ್ಲಿಕೇಶನ್ ಮಾಡಿ 4-5 ತಿಂಗಳಾಯ್ತು, ಅದು ರಿಟರ್ನ್ ಆಗ್ಲಿಲ್ಲ. ನಮ್ದು ಕ್ವಶನ್ ಏನಂದ್ರೆ, ಇವಾಗ ನಮ್ದು ಅಮೌಂಟ್ ಮೇಲೆ ನೀವು ಫೆಬ್ರವರಿ ಮಾರ್ಚ್ ಇಂದ ಆಟೋಮೆಟಿಕ್ ಕಟ್ ಮಾಡ್ತೀರಲ್ಲ, ಅದೇ ತರ ಇನ್ಕಮ್ ಟ್ಯಾಕ್ಸ್ ಅಡ್ವಾನ್ಸ್ ಮಾರ್ಚ್ ಕ್ಲೋಸ್ ಆದ್ಮೇಲೆ ಎಕ್ಸೆಸ್ ಆದ್ಮೇಲೆ ಅವರೇ ರಿಟರ್ನ್ ಮಾಡೋದಕ್ಕೆ ಆಗೋದಿಲ್ವಾ? ನಾವೇ ಅದಕ್ಕೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು ಅಂತ ನಮ್ದು ಅಂದ್ರೆ ರಿಟರ್ನ್ ಫೈಲ್ ಮಾಡ್ದೇನೆ ನಮ್ಗೆ ವಾಪಸ್ ಬರಬೇಕು ಅಂತೀರಿ? ಹೌದು. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮೋಹನ್ ರೆಡ್ಡಿ ಅವರು ಉತ್ತರ ಕೊಡ್ತಾರೆ. ನೋಡಿ, ಇದರಲ್ಲಿ ನಿಮಗೆ ನೀವು ಆರ್ಮಿಯಲ್ಲಿ ಕೆಲಸ ಮಾಡ್ತೀರಲ್ವಾ? ಹಲೋ. ಹೌದು. ನೋಡಿ, ನಿಮಗೆ ಇದರಲ್ಲಿ ನಿಮ್ದು TDSಗೆ ಒಳಪಡುತ್ತೆ. ನಿಮ್ದು ನೋಡಿ, TDS ಅಲ್ಲಿ ನೋಡಿ ನಿಮ್ಮ ಡಿಡಕ್ಟರ್ ಇರ್ತಾರಲ್ವಾ, ನಿಮ್ದು ಟ್ಯಾಕ್ಸ್ ಕಟ್ ಮಾಡ್ತಾರಲ್ವಾ, ಅವ್ರಿಗೆ ಕರೆಕ್ಟ್ ಮಾಹಿತಿ ಕೊಟ್ರೆ ಅವ್ರು ನಿಮ್ದು ಟ್ಯಾಕ್ಸ್ ಎಷ್ಟು ಬರುತ್ತೋ ಅಷ್ಟಕ್ಕೆ ಕಟ್ ಮಾಡ್ತಾರೆ, ಹೆಚ್ಚಿಗೆ ಮಾಡೋದಿಲ್ಲ ಅವರು. ಸೊ ಹಾಗಾಗಿ ನಿಮ್ ಡಿಡಕ್ಟರ್ ಹತ್ರ ಹೇಳಿ ನೀವು ಇದನ್ನ. ಇನ್ನೊಂದೇನು ಗೊತ್ತಾ, ನಿಮ್ಗೆ ಈಗ ಹೆಚ್ಚಾಗಿ ನಿಮ್ ಡಿಡಕ್ಟರ್ ಟ್ಯಾಕ್ಸ್ ಕಟ್ ಮಾಡಿರ್ತಾನೆ ಅನ್ಕೊಳ್ಳಿ. ಸೊ ಗೌರ್ಮೆಂಟ್ಗೆ ನಮಗೆ ನಿಮ್ದು ವರಮಾನ ಬರೀ ಸ್ಯಾಲ್ರಿ ಬಿಟ್ಟು ಬೇರೆ ಯಾವ್ಯಾವ ಸೋರ್ಸ್ ಇಂದ ಇದೆ ನಮ್ಗೆ ಗೊತ್ತಾಗೋದು. ನೀವು ರಿಟರ್ನ್ ಫೈಲ್ ಮಾಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಬೇರೆ ಸೋರ್ಸ್ ಇದೆ, ಬೇರೆ ನಿಮ್ಗೆಲ್ಲೋ ಇಂಟ್ರೆಸ್ಟ್ ಬರ್ತಾ ಇದೆ ಬೇರೆ ಕಡೆಯಿಂದ, ಇಲ್ಲದೋದ್ರೆ ನಿಮ್ಗೆ ಯಾವ್ದೋ ಜಮೀನು ಮಾರಿರ್ಬೋದು, ಬೇರೆ ಏನು ಆದಾಯಗಳಿರುತ್ತೆ, ಅದನ್ನೆಲ್ಲ ನೀವು ರಿಟರ್ನ್ ಅಲ್ಲಿ ಫೈಲ್ ಮಾಡಿದಾಗ ನಮಗೆ ನಿಮ್ ಕರೆಕ್ಟ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಡಿಟರ್ಮಿನ್ ಮಾಡಬಹುದು. ಆಮೇಲೆ ನಿಮ್ ಹಲೋ ಹೇಳಿ, ಮುಂದುವರಿಸಿ. ಫೈನಾನ್ಷಿಯಲ್ ಇಯರ್ ಮುಗಿದೋದ್ಮೇಲೆ ಅದ ಎಷ್ಟು ಎಕ್ಸೆಸ್ ಆಗಿದೆ ಅನ್ನೋ ರಿಟರ್ನ್ ನೀವೇ ಆಗಿ ಮಾಡೋದಕ್ಕೆ ಬರೋದಿಲ್ವಾ ಅಂತ? ಸರ್, ಅವರ ಉತ್ತರ ಸ್ಪಷ್ಟವಾಗಿ ಮತ್ತು ನೇರವಾಗಿದೆ, ಕೇಳಿಸ್ಕೊಳ್ಳಿ. ನೀವು ನಿಮ್ಮ ಸಮಸ್ಯೆಗಳನ್ನ ಡಾಕ್ಟರ್ ಹತ್ರ ಹೋದಾಗ ಹೇಗೆ ಹೇಳ್ಕೊತಿರೋ ಹಾಗೇನೆ ಇನ್ಕಮ್ ಟ್ಯಾಕ್ಸ್ಗೂ ಕೂಡ ನಿಮ್ಮ ವರಮಾನವನ್ನ ಹೇಳ್ಕೊಂಡಾಗ ಮಾತ್ರ ಅವರು ಹೆಚ್ಚಾಗಿ ಟ್ಯಾಕ್ಸ್ ಅನ್ನ ಕಟ್ಟಿದ್ರೆ ಅದನ್ನ ಡೈರೆಕ್ಟ್ ರೀಫಂಡ್ ಕೊಡ್ಲಿಕ್ಕೆ ಸಾಧ್ಯ. ನಿಮ್ಮ ಅವರು ಯಾಕೆ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ಅವರು ಪ್ರತಿ ಕ್ವಾರ್ಟರ್ ಪ್ರತಿ ತ್ರೈಮಾಸಿಕ ನಿಮಗೆ ನಿಮ್ಮಿಂದ ಡಿಡಕ್ಟ್ ಮಾಡಿದ್ದನ್ನ ಅವರು ನಮಗೆ ಕಟ್ಬಿಟ್ಟಿರ್ತಾರೆ. ಸೊ ಅವ್ರ ಹತ್ರ ಉಳಿಸ್ಕೋಬಾರ್ದು, ಅವ್ರ ಹತ್ರ ಉಳಿಸ್ಕೊಳ್ಳೋದು ಸಹ ಒಂದು ಅಪರಾಧ. ಸೊ ಅವರು ನಮಗೆ ಕಟ್ಟಿಬಿಟ್ಟಿರ್ತಾರೆ, ಅಂದ್ರೆ ಗವರ್ಮೆಂಟ್ ಕಟ್ಟಿಬಿಟ್ಟಿರ್ತಾರೆ. ಗವರ್ಮೆಂಟ್ ಇಂದ ಕಟ್ಟಿದ್ಮೇಲೆ ಅದನ್ನ ವಾಪಸ್ ತಗೊಳ್ಬೇಕಂದ್ರೆ ನೀವು ಮತ್ತೆ ಒಂದು ರಿಟರ್ನ್ ಫೈಲ್ ಮಾಡಿ ತಗೊಳ್ಬೇಕು. ಸೊ ಪ್ರತಿಯೊಂದಕ್ಕೂ ಅದಕ್ಕೆ ಅದರದೇ ಆದ ಕಾನೂನು ಇರುತ್ತೆ, ಅದನ್ನ ಪಾಲಿಸಬೇಕಾಗಿರ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ. ಧನ್ಯವಾದಗಳು ನಿಮ್ಮ ಪ್ರಶ್ನೆಗೆ. ದೂರದ ಹೈದರಾಬಾದಿಂದ ಕರೆ ಮಾಡಿದ್ರಿ. ಒಟ್ಟಾರೆ ಹೇಳೋದಾದ್ರೆ ಪ್ರತಿಯೊಂದಕ್ಕೂ ಕೂಡ ನಾವು, ಯಾಕಂದ್ರೆ ಅದಕ್ಕೆ ಅದರದೇ ಆದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಆಕ್ಟ್ ಅಲ್ಲಿ. ಸೊ ಅದನ್ನ ಫಾಲೋ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತ ಹೇಳ್ತೀರಿ. ಚಂದ್ರಶೇಖರ್ ಅವರು ಶ್ರೀನಗರದಿಂದ ಕರೆ ಮಾಡಿದ್ದಾರೆ. ಹೇಳಿ ಚಂದ್ರಶೇಖರ್ ಅವರು, ನಿಮ್ಮ ಪ್ರಶ್ನೆ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಸರ್. ಅದೇ ನಾನು ಈ ವರ್ಷದಿಂದ ಟ್ಯಾಕ್ಸ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಟೈಮ್. ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾಗಿತ್ತು ಸರ್, ಯಾವ ತರ ಏನು ಇದು ಮಾಡ್ಬೇಕು ಅಂತ. ಮೊದಲನೇದಾಗಿ ಟ್ಯಾಕ್ಸ್ ಸ್ಲ್ಯಾಬ್ ಬರ್ತಾ ಇದ್ದೀರಾ, ನಿಮ್ಗೆ ಅಭಿನಂದನೆಗಳನ್ನ ಹೇಳ್ಬೇಕು ಇಲಾಖೆ ವತಿಯಿಂದ. ಹೇಳಿ ನಿಮ್ಮ ಪ್ರಶ್ನೆ ಏನು? ಸರ್, ಅದೇ ಇವಾಗ ನಮ್ದು ಕಾಲೇಜ್ ಇದ್ರಲ್ಲೂ ಮಂತ್ಲಿ ಡಿಡಕ್ಟ್ ಮಾಡ್ತೀವಿ ಅಂತಾನೆ ಹೇಳ್ತಾ ಇದಾರೆ. ಏನ್ ಮಾಡ್ತಿದ್ರಿ ತಾವು? ನಾನು ಲೆಕ್ಚರರ್ ಆಗಿದ್ದೀನಿ ಸರ್. ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ. ಸರ್, ಮ್ಯೂಟ್ ಆಗಿದೆ ಸರ್ ಈಗ. ಹೇಳಿ ಸರ್. ಅದೇ ಇವಾಗ ಮಂತ್ಲಿ ನಾವು ಕಟ್ಟಬೇಕಾಗುತ್ತಾ, ಏನ್ ಮಾಡ್ಬೇಕು? ಇವಾಗ 2013 to 14 ಇದಾಗುತ್ತಾ, ಏನು ಅಂತ ಸ್ವಲ್ಪ ಬೇಸಿಕ್ ಐಡಿಯಾ ಬೇಕಾಗಿತ್ತು ಸರ್. ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಮಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಗಳನ್ನ ಕಾಲೇಜಿಂದಾನೇ ಕೊಡ್ತಾರೆ ನಿಮ್ಮ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನವರು. ಆದ್ರೂ ನಮ್ಮ ಅಧಿಕಾರಿಗಳು ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಡ್ತಾರೆ. ನೋಡಿ, ನೀವು ಕಾಲೇಜ್ ಅಂತ ಹೇಳ್ತಾ ಇದ್ದೀರಾ, ನಾವು ನಿಮ್ದು ಸ್ಯಾಲ್ರಿ ಇನ್ಕಮ್ ಅನ್ಕೊಳ್ತೀವಿ. ನಿಮ್ದು ಸ್ಯಾಲ್ರಿ ಇನ್ಕಮ್ ಆಗಿದ್ರೆ ನೋಡಿ, ನಿಮ್ಗೆ
ನೀವು ನಿಮ್ಮ ಡಿಡಕ್ಟರ್ ಅಂದರೆ ನಿಮ್ಮ ಕಾಲೇಜಲ್ಲಿ ನಿಮಗೆ ಪೇ ಅಕೌಂಟ್ಸ್ ಆಫೀಸರ್ ಇರ್ತಾರಲ್ವ, ಅವ್ರಿಗೆ ನೀವೊಂದು ಕ್ಯಾಲ್ಕುಲೇಷನ್ ಶೀಟ್ ಕೊಡಬೇಕಾಗತ್ತೆ. ನಿಮಗೆ ವರ್ಷ ಪೂರ್ತಿ ಎಷ್ಟು ಇನ್ಕಮ್ ಬರುತ್ತೆ, ಆ ಇನ್ಕಮ್ಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಆ ಟ್ಯಾಕ್ಸಲ್ಲಿ ರೇಟ್ಸ್ ಇದೆ. ಈ ನಮ್ಮ ವೆಬ್ಸೈಟಲ್ಲಿ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಲ್ಲಿ ರೇಟ್ಸ್ ಸಿಗುತ್ತೆ ನಿಮಗೆ. ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ. ಸೊ ನಿಮ್ಮ ಟ್ಯಾಕ್ಸ್ ಎಷ್ಟು ಬರುತ್ತೋ ಅದನ್ನು ನೀವು 12 ಇನ್ಸ್ಟಾಲ್ಮೆಂಟ್ಸಲ್ಲಿ ಕಟ್ ಮಾಡ್ಲಿಕ್ಕೆ ಹೇಳಿ ಅವ್ರಿಗೆ. ಸೊ ನಿಮ್ದು ಟ್ಯಾಕ್ಸ್ ಒಳಗಡೆ ಬರೋ ಥರ ಇದ್ರೆ ಮಾತ್ರ ಕಟ್ ಮಾಡ್ತಾರೆ. ನಿಮ್ದೇನಾದರೂ ನಿಮ್ದೇನಾದರೂ ಇನ್ಕಮ್ ಬಿಲೋ ಟ್ಯಾಕ್ಸಬಲ್ ಲಿಮಿಟ್ ಇದ್ರೆ ಅವರು ಟ್ಯಾಕ್ಸ್ ಡಿಡಕ್ಷನ್ ಮಾಡೋದಿಲ್ಲ ನಿಮ್ಮ ಕೇಸಲ್ಲಿ. ಇಲ್ಲ ಸರ್, ಅಬೌವ್ ಟ್ಯಾಕ್ಸ್ ಲಿಮಿಟ್ ಇದೆ. ಅಂದ್ರೆ ಇವಾಗ ಬೇಸಿಕ್ ಟ್ಯಾಕ್ಸ್ ಲಿಮಿಟ್ ಫಸ್ಟ್ 2 lakhs ಸ್ಲ್ಯಾಬ್ ಇದೆ ಸರ್. ಅದಾದ್ಮೇಲೆ ಸೇವಿಂಗ್ಸ್ ಎಷ್ಟು ಓದ್ಬೋದು ಸರ್? ಮಿನಿಮಮ್ ಸೇವಿಂಗ್ಸ್ ಖಂಡಿತ 1 ಲಕ್ಷದವರೆಗೂ ಮಿನಿಮಮ್ ಸೇವಿಂಗ್ಸ್ ಇದೆ. ನೀವು ಸ್ಕೂಲ್ ಫೀಸು, PPF, PF ಈ ತರದ್ದೆಲ್ಲ ಡಿಡಕ್ಷನ್ಸ್ 1 ಲಕ್ಷದ ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಅದ್ರದ್ದು ಕ್ರಾಸ್ ಆದ್ರೆ ನಿಮ್ದು TDS ಕಟ್ ಮಾಡ್ತಾರೆ. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿಗೆ ನಿಮ್ಮ ಅಕೌಂಟ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಿಮ್ದೇನಾದ್ರು ಹೌಸಿಂಗ್ ಲೋನ್ ಇದ್ರೆ ಅದರ ಇಂಟ್ರೆಸ್ಟ್ ಅಥವಾ ಅಸಲು ಮತ್ತು ಬಡ್ಡಿ ಎರಡನ್ನ ಕಟ್ತಾ ಇದ್ರೆ ಅದಕ್ಕೂ ಕೂಡ ಡಿಡಕ್ಷನ್ ಇದೆ. ಹಾಗಾಗಿ ಇವತ್ತಿನ ವಿಷಯ ದಯವಿಟ್ಟು ಮುಂಗಡ ತೆರಿಗೆ ಬಗ್ಗೆ ದಯವಿಟ್ಟು ವೀಕ್ಷಕರೇ ನಿಮ್ಮ ಪ್ರಶ್ನೆಗಳು ನೇರವಾಗಿ ಮುಂಗಡ ತೆರಿಗೆಯ ಬಗ್ಗೆ ಇರಲಿ ಅಂತ ನಾನು ವಿನಂತಿ ಮಾಡ್ಕೋತೀನಿ. ಧನ್ಯವಾದ ನಿಮ್ಮ ಕರೆಗೆ ಚಂದ್ರಶೇಖರ್ ಅವರೇ. ಸೊ ಮತ್ತೊಂದು ದೂರವಾಣಿ ಕರೆ ಇದೆ, ಯಾರು ಅಂತ ನೋಡೋಣ. ಹಲೋ, ಮಲ್ಲಿಕಾರ್ಜುನ ಅವರು ಗುಲ್ಬರ್ಗದಿಂದ ಕರೆ ಮಾಡಿದ್ರೆ. ಕೇಳಿ ಮಲ್ಲಿಕಾರ್ಜುನ ಅವರು ನಿಮ್ಮ ಪ್ರಶ್ನೆ. ನಮಸ್ಕಾರ ರೀ. ನಮ್ ತಮ್ಮ ಒಬ್ಬ ಮೆಕ್ಯಾನಿಕ್ ಇದ್ದಾನೆ ಸರ್. ಅವನು ಪ್ಯಾನ್ ಕಾರ್ಡ್ ತೆಗ್ಸಿ ಈಗ 1 ವರ್ಷ ಆಯ್ತು ಸರ್. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಬೇಕು ಸರ್. ಏನ್ ಮಾಡ್ಲಿಕ್ಕೆ ಅವರು? ಮೆಕ್ಯಾನಿಕ್ ಇದ್ದಾನೆ ಸರ್. ಸಂಬಳ ಕೊಡ್ತಾರ ಅವ್ರು. ಎಷ್ಟು ಗಳಿಸ್ತಾರ್ರಿ? 3,000 ರೂಪಾಯಿ ಸರ್ ತಿಂಗಳಿಗೆ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಾ ಸರ್. ನೋಡಿ, ತಿಂಗಳಿಗೆ 3,000 ರೂಪಾಯಿ ಅವ್ರಿಗೆ ಆದಾಯ ಇದೆ ಅಂದ್ರೆ ಅವ್ರಿಗೆ ಟ್ಯಾಕ್ಸ್ ಬರೋದಿಲ್ಲ. ಹಂಗಾಗಿ ಅವ್ರೇನು ರಿಟರ್ನ್ ಫೈಲ್ ಮಾಡೋ ನೆಸೆಸಿಟಿ ಇಲ್ಲ ಅವ್ರಿಗೆ. ಧನ್ಯವಾದ ನಿಮ್ಮ ಪ್ರಶ್ನೆಗೆ. ವೀಕ್ಷಕರ ಒಂದನ್ನ ಗಮನಿಸಿ, ನೀವು ಪ್ಯಾನ್ ಕಾರ್ಡ್ ಅನ್ನು ತೆಗೆದುಕೊಂಡಿದ್ದಾರೆ. ಒಂದೊಂದು ಪ್ರಶ್ನೆ ಅಂದ್ರೆ ಹೇಳಿ. ಅದೇ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡದಿದ್ರೆ ಫೈನ್ ಗೀನ್ ಹಾಕ್ತೀರಿ ಏನಂತ? ನಿಮ್ಗೆ ಇನ್ಕಮ್ ಇದೆಯೇನ್ರಿ? ಇನ್ಕಮ್ ಇದೆ ಸರ್. 3,000 ರೂಪಾಯಿ ಸಂಬಳ. ಖಂಡಿತ 3,000ಕ್ಕೆ ಆದಾಯ ತೆರಿಗೆ ಮಿತಿಗೆ ಬರೋದಿಲ್ಲ. ಹಾಗಾಗಿ ಫೈನ್ ಹಾಕುವ ಸಮಸ್ಯೆ ಇಲ್ಲ. ಧನ್ಯವಾದ ನಿಮ್ಮ ಪ್ರಶ್ನೆಗೆ. ಮತ್ತೊಂದು ಧಾರವಾಡದಿಂದ ಕರೆ ಇದೆ. ಹಲೋ 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 ಸರ್, ಹೇಳ್ರಿ ಸರ್. ಧಾರವಾಡದಿಂದ ಮಾತಾಡೋ ಸರ್ ನಾನು. ಸಿದ್ದು ಅವ್ರು ಹೇಳ್ರಿ, ಬಾಳ ಚಲೋ ಹೇಳ್ರಿ. ಏನಿಲ್ಲ ಸರ್, ನಾವು 2012-13 ಫೈಲ್ ಮಾಡೇನಿ, ರಿಟರ್ನ್ ಫೈಲ್ ಮಾಡೇನಿ ಸರ್. ಕೇಳ್ರಿ ಕೇಳ್ರಿ. ಅದು ಅಮೌಂಟ್ ಇನ್ನೂ ವಾಪಸ್ ಬರಲಿಲ್ಲ ರಿಟರ್ನ್. ಎಷ್ಟು ತಿಂಗಳಾತ್ರಿ ಫೈಲ್ ಮಾಡಿ? ಈಗ 6 ತಿಂಗಳು ಆಯ್ತು ರೀ. ಓಕೆ, ಏನ್ ಆನ್ಲೈನ್ ಮಾಡಿರಾ? ಇಲ್ಲ ಆನ್ಲೈನ್ ಅಲ್ಲ, ಡೈರೆಕ್ಟ್ ಹೋಗಿ ಮಾಡೇನ್ರಿ. ಇಲ್ಲಿ ಇರ್ತಾರಲ್ಲ, ವಕೀಲ್ ಇರ್ತಾರಲ್ಲ, ಅವ್ರ ಮಾಡೇನಿ. ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಇನ್ನೊಂದು ಕ್ವಶನ್ ಸರ್ ನಂದು. ಸೇಮ್ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ, ಉತ್ತರ ಕೊಡಿ. ಇನ್ನೊಂದು ಕ್ವಶನ್ ರೀ. ಕೇಳ್ರಿ ಸರ್. ಈಗ ನಾವು ಮಾಡ್ತೇವೆ ರಿಟರ್ನ್ ಫೈಲ್, ನಾವು ಮಾಡ್ತೇವೆ. ಈ ರಿಯಲ್ ಎಸ್ಟೇಟ್ ಮಾಡ್ತಾರಲ್ಲ, ಅವ್ರು ರಿಟರ್ನ್ ಫೈಲ್ ಮಾಡೋಂಗಿಲ್ಲ, ಏನ್ ಮಾಡೋಂಗಿಲ್ಲ. ಅವ್ರ ಕಡೆ ವರ್ಷಕ್ಕೆ ತಿಂಗಳಿಗೆ 5 ಲಕ್ಷ ಬರುತ್ತೆ, 10 ಲಕ್ಷ ಮಾಡ್ತಾರೆ. ಅವ್ರಿಗೆ ಏನ್ ಗೊತ್ತಾಗೋದು, ಅದು ಹೆಂಗ್ ಮಾಡ್ತೀರಿ ಅಂತ ಗೊತ್ತಿಲ್ಲ. ನಿಮ್ಮ ಹತ್ರ ಮಾಹಿತಿ ಇದೆಯೇನ್ರಿ ಅವ್ರದ್ದು? ಮಾಹಿತಿ ಇದೆ ರೀ. ಹಾಗಾದ್ರೆ ಇಲಾಖೆ ಖಂಡಿತ ಕೊಡ್ಬೋದು, ನಿಮ್ಮ ಹತ್ರ ಮಾಹಿತಿ ಇದ್ರೆ. ಅಥವಾ ನೀವು ಅದನ್ನ ಇಂಥವ್ರು ನಮ್ಗೆ ತೆರಿಗೆ ಪಾವತಿ ಇಲ್ಲ ಮಾಡ್ತಿಲ್ಲ ಅನ್ನೋ ಅನುಮಾನ ಇದ್ರೆ ಇಲಾಖೆಗೆ ಹಾಗೆ ಕೊಡ್ಬೇಕು ಅನ್ನೋದನ್ನ ಕೂಡ ಆಚಾರ ಹೇಳ್ತಾರೆ. ನೋಡಿ, ಮೊದಲನೇ ಪ್ರಶ್ನೆ ನೀವು ಕೇಳಿದ್ದು, ನೀವು ಈ ಇನ್ಕಮ್ ಟ್ಯಾಕ್ಸ್ ಇದ್ರ ಎರಡನೇ ಪ್ರಶ್ನೆ ಬನ್ನಿ ಮೊದಲು ತಗೋತೀನಿ. ಏನಂತಂದ್ರೆ, ನೀವು ಈ ಯಾರೋ ಒಬ್ರು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾರೆ, ಅವರು ರಿಟರ್ನ್ ಫೈಲ್ ಮಾಡ್ತಿಲ್ಲ, ಟ್ಯಾಕ್ಸ್ ಕಟ್ತಿಲ್ಲ ಅಂತ ನಿಮ್ಗೆ ಆ ಭಾವನೆ ಇದೆ. ಆದ್ರೆ ನಾವು ಈಗ ಹೇಳ್ತಿರೋದು ಏನಂತಂದ್ರೆ, ನಿಮ್ಮ ಎಲ್ಲ ಪ್ರತಿಯೊಂದು ವ್ಯವಹಾರಗಳ ಬಗ್ಗೆ ನಮ್ಮ ಹತ್ರ ಮಾಹಿತಿ ಉಂಟು. ನಿಮ್ಮ ಹತ್ರ ನೀವು ಯಾವುದಾದ್ರೂ ಜಾಗ ರಿಜಿಸ್ಟರ್ ಮಾಡಿಸ್ಕೊಂಡ್ರಿ, ಯಾವುದೋ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಸ್ಕೊಂಡ್ರಿ, ಅಥವಾ ನೀವು ಯಾವುದೋ ಕ್ರೆಡಿಟ್ ಕಾರ್ಡಲ್ಲಿ ಹೆಚ್ಚಿನ ಒಂದು ಮೊತ್ತನ ನೀವು ಖರ್ಚು ಮಾಡಿದ್ರಿ, ಅಥವಾ ಬ್ಯಾಂಕಲ್ಲಿ ಡೆಪಾಸಿಟ್ ಹಾಕಿದ್ರಿ, ಈ ಥರದ ಎಲ್ಲ ಮಾಹಿತಿ ಸಹ ನಮ್ಮ ಹತ್ರ ಬರ್ತಾ ಇದೆ. ಸೊ ಈ ಥರ ಇರೋ ಜನಗಳು, ಅಂದರೆ ಆದಾಯ ಗಳಿಸಿ ಆದರೆ ಟ್ಯಾಕ್ಸ್ ಕಟ್ಟದೇ ಇರೋಂಥ ಜನಗಳನ್ನ ಒಬ್ಬೊಬ್ಬರಾಗಿ ನಾವು ಅವರನ್ನ ಆದಾಯ ತೆರಿಗೆ ಕಟ್ಟೋ ತರ ಮಾಡ್ತಿದ್ದೇವೆ. ಬಹುಶಃ ನಿಮ್ಮ ಹತ್ರ ಈ ತರ ಮಾಹಿತಿ ಇದ್ದು ನಮ್ಮಿಂದ ಇವರು ಇನ್ನೂ ಸಹ ಆದಾಯ ತೆರಿಗೆ ಪಾವತಿ ಮಾಡಿಲ್ಲ ಅನ್ನೋದಾದ್ರೆ, ನೀವು ಈ ಮಾಹಿತಿಯನ್ನ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೊಡಬಹುದು. ಇದನ್ನ ಗೋಪನೀಯವಾಗಿಡಲಾಗುತ್ತೆ. ಸೊ ಅದ್ರ ಬಗ್ಗೆ ಚಿಂತೆ ಬೇಡ. ನಿಮ್ಗೆ ಖಂಡಿತವಾಗಿ ಗೊತ್ತಿದ್ರೆ ಅವರದು ಎಷ್ಟು ಆದಾಯ ಇದೆ, ಅವರದು ಏನು ಎತ್ತ, ಅವರ ಕುರಿತು ಎಲ್ಲ ಮಾಹಿತಿ ಸಹ ನೀವು ಕೊಡಬಹುದು. ಆಯ್ತು. ಇನ್ನೊಂದು ಫಸ್ಟ್ ಕ್ವಶನ್, ಮೊದಲನೇದು ರಿಫಂಡ್ ಏನಂತಂದ್ರೆ, ನೋಡಿ, ನಿಮ್ಮ
ಈ ರಿಫಂಡ್ ಬಗ್ಗೆ ಹೇಳೋದಾದ್ರೆ ತಾಂತ್ರಿಕವಾಗಿ ಅದರಲ್ಲಿ ದೋಷ ಇದ್ದಿರಬಹುದು ನೀವು ರಿಟರ್ನ್ ಫೈಲ್ ಮಾಡಿದ್ರಲ್ಲಿ, ಅಥವಾ ಬೇರೆ ಯಾವುದೇ ಕಾರಣಗಳಿಂದ ಈಗ ಇದುವರೆಗೂ ಸಹ ಆ ರಿಟರ್ನ್ ಬಹುಶಃ ಪ್ರಾಸೆಸ್ ಆಗಿಲ್ಲದೆ ಇರಬಹುದು. ಇನ್ನೊಂದು ಕೆಲವೇ ತಿಂಗಳಲ್ಲಿ ಬಹುಶಃ ನಿಮಗೆ ಬರುತ್ತೆ ಅದು. ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದ್ರೆ, ಇಲ್ಲಿ ನೀವು ಇ ಫೈಲಿಂಗ್ ಮಾಡಿ ಅದರಿಂದ ನಿಮಗೆ ರಿಫಂಡ್ ಬೇಗ ಬರುವ ಚಾನ್ಸಸ್ ಇರುತ್ತೆ. ಸೊ ಒಟ್ಟಾರೆ ಹೇಳೋದಾದ್ರೆ ನಿಮ್ಮ ಪ್ರಶ್ನೆಗೆ ಧಾರವಾಡದಿಂದ ಕರೆ ಮಾಡಿರಿ, ನಿಮ್ಮ ಪ್ರಶ್ನೆಗೆ ಧನ್ಯವಾದಗಳು. ವೀಕ್ಷಕರೇ, ಇ ಫೈಲಿಂಗ್ ಮಾಡೋದ್ರಿಂದ ಪ್ರೋಸೆಸ್ಸು ಬೇಗ ಆಗುತ್ತೆ, ರೀಫಂಡ್ ಇದ್ದರೆ ನಿಮ್ಮದು ಬೇಗ ಬರುತ್ತೆ, ಅಥವಾ ಲಯಬಿಲಿಟಿ